ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ PUC ಇಂಗ್ಲಿಷ್ ಆಲ್ ಲೆಸನ್ 2 ಮಾರ್ಕ್ಸ್ ಕ್ವಶನ್ ವಿತ್ ಆನ್ಸರ್ ನ ನೋಡ್ತಿದೀವಿ. ಈ ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಯಾವ ರೀತಿಯ ಪ್ರಶ್ನೆಗಳು ಸಹ ರೈಸ್ ಆಗಲ್ಲ. ಯಾಕಂದ್ರೆ 2026ರ ಕ್ವಶನ್ ಬ್ಯಾಂಕ್ ಪ್ರಕಾರ ಸಂಪೂರ್ಣ 2 ಅಂಕದ ಪ್ರಶ್ನೆಗಳು ಈ ವಿಡಿಯೋದಲ್ಲಿ ಲಭ್ಯವಿವೆ. ಮೊದಲನೇ ಪೋಯಂ ಬಂದ್ಬಿಟ್ಟು ಸೆಕೆಂಡ್ PUC ಯಲ್ಲಿ ಫಸ್ಟ್ ಪೋಯಂ ಬಂದ್ಬಿಟ್ಟು ರೋಮಿಯೋ ಅಂಡ್ ಜೂಲಿಯಟ್. ಈ ರೋಮಿಯೋ ಅಂಡ್ ಜೂಲಿಯಟ್ ಅಲ್ಲಿ ಇರೋದು ಕೇವಲ 5 ಪ್ರಶ್ನೆಗಳು ಮಾತ್ರ. ಈ 5 ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಪ್ರಶ್ನೆಗಳು ಬರಕ್ ಸಾಧ್ಯನೇ ಇಲ್ಲ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಇನ್ ದ ಪೋಯಂ ರೋಮಿಯೋ ಅಂಡ್ ಜೂಲಿಯಟ್. ರೋಮಿಯೋ ಜೂಲಿಯಟ್ ನ ಯಾವ ಒಂದು 2 ವಸ್ತುಗಳಿಂದ ಕಂಪೇರ್ ಮಾಡ್ತಾನೆ ಅಂತ ಪ್ರಶ್ನೆ. ಮೊದಲನೇದಾಗಿ ರಿಚ್ ಜುವೆಲ್, ಎರಡನೇದಾಗಿ ಸ್ನೋ ವಿಡವ್. ಅವಳನ್ನ 2 ರೀತಿಯಿಂದ ಕಂಪೇರ್ ಮಾಡ್ತಾನೆ. ಮೊದಲನೇದಾಗಿ ರಿಚ್ ಜುವೆಲ್, ಎರಡನೇದಾಗಿ ಸ್ನೋ ವಿಡವ್. ಈ 2ನ ಬರೆದ್ರೆ 2 ಅಂಕ ಸಿಗುತ್ತೆ. ಎರಡನೇದಾಗಿ ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋ ಚಾರ್ಮ್ ಇನ್ ದ ಪೋಯಂ ರೋಮಿಯೋ ಅಂಡ್ ಜೂಲಿಯಟ್. ಇಲ್ಲಿ ಜೂಲಿಯಟ್ ಯಾವ ರೀತಿ 2 ಶಬ್ದಗಳನ್ನ ಬಳಸ್ತಾಳೆ ರೋಮಿಯೋನ ಕಂಪೇರ್ ಮಾಡ್ಲಿಕ್ಕೆ ಅಂತ ಪ್ರಶ್ನೆ. ಮೊದಲನೇದಾಗಿ ಡೇ ಇನ್ ನೈಟ್, ನೀನ್ ಯಾವಾಗ್ಲೂ ಡೇ ಇನ್ ನೈಟ್, ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನನ್ನ ಹತ್ರ ಇರಬೇಕು ಅಂತ ಕಂಪೇರ್ ಮಾಡ್ತಾಳೆ. ನೆಕ್ಸ್ಟ್ ನ್ಯೂ ಸ್ನೋ, ಇದೊಂದು ಬರ್ದ್ಬಿಟ್ರೆ 2 ಅಂಕ ಸಿಗುತ್ತೆ. ನಂತರ ಹೂ ಆರ್ ಕಂಪೇರ್ಡ್ ಟು ಎ ಸ್ನೋ ವಿಡವ್ and crows respectively in the poem in the Romeo and Juliet. ರೋಮಿಯೋ ಸ್ನೋ ವಿಡವ್ ಅಂತ ಯಾರನ್ನ ಕಂಪೇರ್ ಮಾಡ್ತಾನೆ ಅಂಡ್ ಕ್ರೌಸ್ ಅಂತ ಯಾರನ್ನ ಕಂಪೇರ್ ಮಾಡ್ತಾನೆ ಅಂತ ಪ್ರಶ್ನೆ. ರೋಮಿಯೋ ಜೂಲಿಯಟ್ ನ ಸ್ನೋ ವಿಡವ್ ಅಂತ ಕಂಪೇರ್ ಮಾಡ್ತಾನೆ. ಎ ಸ್ನೋ ವಿಡವ್ ಅಂತ ಅಂದ್ರೆ ಇಲ್ಲಿ ಜೂಲಿಯಟ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ರೌಸ್ ಅಂತ ಯಾರನ್ನ ಕಂಪೇರ್ ಮಾಡ್ತಾನೆ ಅಂತಂದ್ರೆ ಅಲ್ಲಿರುವಂತಹ ಅದರ್ ಡ್ಯಾನ್ಸರ್ ಅಂದ್ರೆ ಜೂಲಿಯಟ್ ನ ಫ್ರೆಂಡ್ಸ್. ನೆಕ್ಸ್ಟ್ 4ನೇ ಪ್ರಶ್ನೆ ಬಂದ್ಬಿಟ್ಟು ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಕಾರ್ಡಿಂಗ್ ಟು ಜೂಲಿಯಟ್. ಯಾವುದಾದ್ರೂ 2 ನೈಟ್ ನ ಹೇಳಿ. ಅವಳು 3 ರೀತಿಯಾಗಿ ನೈಟ್ ನ ವಿವರಣೆ ಮಾಡಿರ್ತಾಳೆ ತನ್ನ ಎಕ್ಸ್ಟ್ರಾಕ್ಟ್ ನಲ್ಲಿ. ಯಾವುದಾದ್ರೂ 2ನ್ನ ಬರೀರಿ ಅಂತ ಪ್ರಶ್ನೆ. ಒಂದನೇದ್ದು ಜೆಂಟಲ್ ನೈಟ್, ಎರಡನೇದ್ದು ಬ್ಲ್ಯಾಕ್ ಪ್ರೌಡ್ ನೈಟ್, ಇನ್ನೊಂದಿದೆ ಬ್ಲ್ಯಾಕ್ ಪ್ರೌಡ್ ನೈಟ್, ಜೆಂಟಲ್ ನೈಟ್, ಡೇ ಇನ್ ನೈಟ್. ಇವು 3ರಲ್ಲಿ 2 ಬರೆದ್ರೆ ನಿಮ್ಗೆ 2 ಅಂಕ ಸಿಗುತ್ತೆ. ನಂತರ 5ನೇ ಪ್ರಶ್ನೆ ಅಂದ್ರೆ ಕೊನೆಯ ಪ್ರಶ್ನೆ ಇದೆ. ಈ 5 ಪ್ರಶ್ನೆಯನ್ನ ಬಿಟ್ಟು ಬೇರೆ ಯಾವುದೇ ರೀತಿ ಪ್ರಶ್ನೆ ಬರಲ್ಲ. ವಾಟ್ ಡಸ್ ಆಲ್ ದ ವರ್ಲ್ಡ್ ಸ್ಟಾರ್ಟ್ ಡೂಯಿಂಗ್ ಅಂಡ್ ಸ್ಟಾಪ್ ಡೂಯಿಂಗ್ ಇಫ್ ರೋಮಿಯೋ ಬಿಕಮ್ ಸ್ಟಾರ್. ರೋಮಿಯೋ ಸ್ಟಾರ್ ಆದ್ರೆ, ನಕ್ಷತ್ರ ಆದ್ರೆ ಈ ಪ್ರಪಂಚ ಏನ್ ಮಾಡುತ್ತೆ ಅಂಡ್ ಏನ್ ಮಾಡೋದನ್ನ ನಿಲ್ಸುತ್ತೆ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಏನ್ ಮಾಡುತ್ತೆ, ಲವ್ ವಿತ್ ನೈಟ್, ರಾತ್ರಿ ಎಲ್ಲ ಲವ್ ಮಾಡುತ್ತೆ ಈ ಪ್ರಪಂಚ. ವರ್ಲ್ಡ್ ಫಾಲ್ ಇನ್ ಲವ್ ವಿತ್ ನೈಟ್. ಅಂಡ್ ಏನನ್ನ ಸ್ಟಾಪ್ ಮಾಡುತ್ತೆ ಅಂತಂದ್ರೆ ವರ್ಷಿಪಿಂಗ್ ದ ಸನ್. ವರ್ಲ್ಡ್ ಫಾಲ್ ಇನ್ ಲವ್ ವಿತ್ ನೈಟ್, ದೆನ್ ಸ್ಟಾಪ್ ಅಂತ ಏನಂದ್ರೆ ವರ್ಷಿಪಿಂಗ್ ದ ಸನ್. ಈ 5 ಪ್ರಶ್ನೆನ ಖಂಡಿತವಾಗ್ಲೂ ಈ 5 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಬರುತ್ತೆ. ನಂತರ 2ನೇ ಲೆಸನ್ ಸೆಕೆಂಡ್ ಚಾಪ್ಟರ್ 2 ಡಿಯರ್ ಅಂತ ಇದೆ. ಈ 2 ಡಿಯರ್ ಅಲ್ಲಿ ಕೆಲವೊಂದು 2 ಅಂಕದ ಪ್ರಶ್ನೆಗಳಿವೆ. ಅವು ಏನಂತಂದ್ರೆ ಮೆನ್ಷನ್ ಎನಿ 2 ಥಿಂಗ್ಸ್ ವಿಚ್ ಮೇಕ್ ಮೊನಾಕೋ ಎ ಟಾಯ್ ಕಿಂಗ್ಡಮ್. ಮೊನಾಕೋ ಸಣ್ಣದ ಕಾಣ್ಲಿಕ್ಕೆ ಯಾವ್ದಾದ್ರು 2 ಕಾರಣನ ನೀಡಿ. ಸಣ್ಣ ಕಿಂಗ್ಡಮ್ ಅಂತ ಏನಕ್ಕೆ ಕರೀತಾರೆ ಮೊನಾಕೋನ, ಅದಕ್ಕೆ ಯಾವ್ದಾದ್ರು 2 ರೀಸನ್ ನೀಡಿ ಪ್ರಾಪರ್ ಆಗಿ ಅಂತ ಪ್ರಶ್ನೆ. ಮೊದಲನೇದು ಮೊನಾಕೋ ಹ್ಯಾಸ್ ಸ್ಮಾಲ್ ಲ್ಯಾಂಡ್ ಮಾಸ್ ಅಂತಂದ್ರೆ ಮೊನಾಕೋದಲ್ಲಿ ಸಣ್ಣ ಪ್ರಮಾಣದ ಲ್ಯಾಂಡ್ ಇದೆ, ಭೂಮಿ ಇದೆ ಅಂತ ಅರ್ಥ. ನೆಕ್ಸ್ಟ್ ಓನ್ಲಿ 7,000 ಪೀಪಲ್ ಇನ್ ದ ಕಂಟ್ರಿ. ಇಡೀ ದೇಶದಲ್ಲಿ ಕೇವಲ 7,000 ಜನಗಳಿದ್ದಾರೆ, ಆದ್ದರಿಂದ ಅದನ್ನ ಸ್ಮಾಲ್ ಕಂಟ್ರಿ ಅಂತ ಕರೀತಾರೆ ಅಂತ ಉತ್ತರ ಬರೆದ್ರೆ ಸಾಕು. ಇನ್ನೊಂದು ಬರೀಬಹುದು ಬಿಕಾಸ್ ದೇರ್ ಈಸ್ ಓನ್ಲಿ 60 ಮೆನ್ ಇನ್ ದ ಆರ್ಮಿ. ಇದು ಬರೆದ್ರು ನಡೆಯುತ್ತೆ. ಓಕೆನಾ. 2ನೇ ಪ್ರಶ್ನೆ ಬಂದ್ಬಿಟ್ಟು ನೇಮ್ ದ 2 ಕಂಟ್ರೀಸ್ ದಟ್ ಬಾರ್ಡರ್ ಆಫ್ ಮೊನಾಕೋ. ಮೊನಾಕೋ ಬಾರ್ಡರ್ ಅಲ್ಲಿರುವಂತಹ ಯಾವುದಾದ್ರೂ 2 ಕಂಟ್ರಿನ ಹೇಳಿ ಅಂತ ಪ್ರಶ್ನೆ. ಮೊದಲನೇದಾಗಿ ಫ್ರಾನ್ಸ್, ಎರಡನೇದಾಗಿ ಇಟಲಿ. ಫ್ರಾನ್ಸ್ ಅಂಡ್ ಇಟಲಿ ಅಂತ ಬರೆದ್ರೆ 2 ಅಂಕ ಸಿಗುತ್ತೆ. ಇದು ಫಸ್ಟ್ ಪ್ಯಾರಾದಲ್ಲೇ ಇದೆ, ಸ್ಟಾರ್ಟಿಂಗ್ ಲೆಸನ್ ಅಲ್ಲೇ ಇದೆ. ನೆಕ್ಸ್ಟ್ ನೇಮ್ ಎನಿ 2 ಕಮಾಂಡೆಟ್ಸ್ ದಟ್ ವರ್ ಟ್ಯಾಕ್ಸ್ಡ್ ಇನ್ ಮೊನಾಕೋ. ಮೊನಾಕೋದಲ್ಲಿ ಯಾವ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ವಿಧಿಸಲಾಗ್ತಿತ್ತು ಅಂತ ಪ್ರಶ್ನೆ. ವೈನ್, ಸ್ಪಿರಿಟ್ಸ್ ಅಂಡ್ ಟೊಬ್ಯಾಕೋ. ವಿಚ್ ಕಮಾಂಡೆಟ್ಸ್ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಡ್ರಾ ದ ರೆವಿನ್ಯೂ ಫ್ರಾಮ್. ಯಾವುದರಿಂದ ಕಿಂಗ್ ಆಫ್ ಮೊನಾಕೋ ರೆವಿನ್ಯೂನ ಪಡ್ಕೊಳ್ತಿದ್ದ, ಟ್ಯಾಕ್ಸ್ ಅನ್ನ ಪಡ್ಕೊಳ್ತಿದ್ದ ಅಂತ ಪ್ರಶ್ನೆ. ಟ್ಯಾಕ್ಸ್ ಅಂದ್ರೂ ಒಂದೇ, ರೆವಿನ್ಯೂ ಅಂದ್ರೂ ಒಂದೇ. ಬರಿಬೇಕಾಗಿರೋ ಉತ್ತರ ವೈನ್, ಸ್ಪಿರಿಟ್ಸ್ ಅಂಡ್ ಟೊಬ್ಯಾಕೋ. ಇದರಲ್ಲಿ ಇನ್ನೊಂದು ಗೇಮಿಂಗ್ ಹೌಸ್ ಅಂತ ಬರೆದ್ರು ನಡೆಯುತ್ತೆ. ನೆಕ್ಸ್ಟ್ ಪ್ರಶ್ನೆ 6ನೇದು ಹೂ ಆರ್ ದ ಮೇನ್ ಬೆನಿಫಿಟ್ಸ್ ಆಫ್ ಗೇಮಿಂಗ್ ಹೌಸ್ ಇನ್ ದ ಮೊನಾಕೋ ವೆದರ್ ಒನ್ ಲಾಸ್ ಆರ್ ವಿನ್ಸ್. ಈ ಆಟದಲ್ಲಿ ರೋಲೆಟ್ ಆಡುವಾಗ ಸೋತ್ರು ಸಹ ಗೆದ್ರು ಸಹ ಲಾಭ ಆಗ್ತಿರೋದು ಯಾರಿಗೆ ಅಂತ ಪ್ರಶ್ನೆ. ಇವಾಗ ರೋಲೆಟ್ ಆಡ್ತಾರೆ ಗೇಮಿಂಗ್ ಹೌಸ್ ಬಂದು, ಅಲ್ಲಿ ಸೋತ್ರು ಗೆದ್ರು ಲಾಭ ಮಾತ್ರ ಇದ್ದೇ ಇರುತ್ತೆ. ಅವ್ರು ಯಾರು ಅಂತ ಪ್ರಶ್ನೆ.
ಕೀಪರ್ ಅಂಡ್ ಕಿಂಗ್ ಆಫ್ ಮನೆಕೋ. ಸೋತ್ರು ಅವ್ರಿಗೆ ಲಾಭ, ಗೆದ್ರು ಅವ್ರಿಗೆ ಲಾಭ. ಯಾಕಂದ್ರೆ ಅವರ ಒಂದು ಟ್ಯಾಕ್ಸ್ ಅನ್ನ ಅವ್ರು ಯಾವಾಗ್ಲೂ ತಗೊಳ್ತಿರ್ತಾರೆ. ಇದೇ ಉತ್ತರ. ನೆಕ್ಸ್ಟ್, ನೇಮ್ ಎನಿ ಟೂ ರೀಸನ್ಸ್ ದಟ್ ಮೇಡ್ ಜರ್ಮನ್ ಸೋವರಿಯನ್ಸ್ ಆಫ್ ಫಾರ್ಬಿಡನ್ ದ ಗೇಮಿಂಗ್ ಹೌಸ್. ಜರ್ಮನ್ ಸೋವರಿಯನ್ಸ್ ಆ ಗೇಮಿಂಗ್ ಹೌಸ್ ಅನ್ನ ಬ್ಯಾನ್ ಮಾಡಕ್ ಕಾರಣ ಏನು ಅಂತ ಪ್ರಶ್ನೆ. ಪೀಪಲ್ ಶೂಟ್ ಅಂಡ್ ಡ್ರೌನ್ ದೆಮ್ಸೆಲ್ಫ್. ಅಲ್ಲಿರುವಂತಹ ಜನಗಳು ತಮ್ಮಷ್ಟಕ್ಕೆ ತಾವೇ ಶೂಟ್ ಮಾಡ್ಕೊಳ್ತಿದ್ರು ಅಂಡ್ ದೆಮ್ಸೆಲ್ಫ್, ಡ್ರೌನ್ ದೆಮ್ಸೆಲ್ಫ್. ದೆನ್ ಏಟ್ತ್ ಒನ್, ನೇಮ್ ಎನಿ ಟೂ ಥಿಂಗ್ಸ್ ದಟ್ ದ ಪ್ರಿನ್ಸ್ ಆಫ್ ಮೊನಾಕೋ ಡಿಡ್ ಆನ್ ಸ್ಮಾಲರ್ ಸ್ಕೇಲ್ ಆಸ್ ಅ ಕಿಂಗ್. ಆ ದೇಶವನ್ನು ಸ್ಮಾಲರ್ ಸ್ಕೇಲ್ ಅಂತ ಯಾಕೆ ಕರೀತಾರೆ? ಮೊನಾಕೋನ ಸ್ಮಾಲರ್ ಅಂತ ಏನಕ್ಕೆ ಕರೀತಾರೆ? ರೀಸನ್ಸ್: ಸ್ಮಾಲ್ ಲ್ಯಾಂಡ್ ಮಾಸ್ ಇದೆ, ಅಲ್ಲಿ ಇಡೀ ದೇಶದಲ್ಲಿ ಸಣ್ಣ ಭೂಮಿ ಇದೆ. ನೆಕ್ಸ್ಟ್ 7,000 ಪಾಪ್ಯುಲೇಷನ್ ಓನ್ಲಿ, ಅಲ್ಲಿ ಕೇವಲ 7,000 ಜನ ಇದ್ದಾರೆ, ಆದ್ದರಿಂದ ಅದನ್ನ ಸ್ಮಾಲರ್ ಸ್ಕೇಲ್ ಅಂತ ಕರೀತಾರೆ. ದೆನ್ 60 ಸೋಲ್ಜರ್ಸ್, ಅಲ್ಲಿ ಕೇವಲ 60 ಜನ ಸೋಲ್ಜರ್ಸ್ ಮಾತ್ರ ಇದ್ದಾರೆ, ಆದ್ದರಿಂದ ಅದನ್ನ ಸ್ಮಾಲರ್ ಸ್ಕೇಲ್ ಅಂತ ಕರೀತಾರೆ. ಮೆನ್ಷನ್ ಎನಿ ಟು ಪ್ರೊಫೆಷನಲ್ಸ್ ಹೂ ಟ್ರೈಡ್ ದ ಮರ್ಡರ್ ಕೇಸ್ ಇನ್ ದ ಮೋಸ್ಟ್ ಜಡ್ಜಿಕಲ್ ಮ್ಯಾನರ್. ಯಾವ ವ್ಯಕ್ತಿಗಳು ಅವನಿಗೆ ಜಡ್ಜಿನ ಮಾಡಿದ್ರು? ಜಡ್ಜಿಕಲ್ ಮ್ಯಾನರ್, ಆ ಮರ್ಡರ್ ಮಾಡಿರುವಂತಹ ವ್ಯಕ್ತಿಗೆ ಯಾವ ವ್ಯಕ್ತಿಗಳು ಜಡ್ಜ್ ಮಾಡಿದ್ರು ಅಂತ ಅರ್ಥ. ಜಡ್ಜಸ್ ಅಂಡ್ ಬ್ಯಾರಿಸ್ಟರ್ಸ್ ಮೇನ್ ಪಾತ್ರನ ವಹಿಸ್ತಾರೆ. ಇವರಿಬ್ಬರ ಹೆಸರನ್ನ ಬರೆದ್ರೆ 2 ಅಂಕ ಸಿಗುತ್ತೆ. ಅಂಡ್ ದೆನ್, ವಾಟ್ ವರ್ ದ ವರ್ಕ್ಸ್ ಅಸಿಗ್ನೈಡ್ ಟು ದ ಗಾರ್ಡ್ ವೆನ್ ದ ಕ್ರಿಮಿನಲ್ ವಾಸ್ ಕೆಪ್ಟ್ ಇನ್ ದ ಪ್ರಿಸಿನ್. ಪ್ರಿಸಿನ್ ಅಲ್ಲಿರುವಂತಹ ಕ್ರಿಮಿನಲ್ಗೆ ಯಾವ ಸಹಾಯ ಮಾಡೋಕೆ ಗಾರ್ಡ್ ಅನ್ನ ನಿಭಾಯಿಸ್ತಾರೆ ಅಂತ ಪ್ರಶ್ನೆ. ವಾಚ್ ದ ಕ್ರಿಮಿನಲ್ ಅಂಡ್ ಫೆಚ್ ದ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಆ ಕ್ರಿಮಿನಲ್ ಅನ್ನ ವಾಚ್ ಮಾಡ್ಲಿಕ್ಕೆ ಮತ್ತು ಅವನಿಗೆ ಫುಡ್, ಊಟವನ್ನ ನೀಡ್ಲಿಕ್ಕೆ ಗಾರ್ಡ್ ಅನ್ನ ನೇಮಿಸ್ತಾರೆ. ಇವೆರಡನ್ನ ಬರೆದ್ರೆ 2 ಅಂಕ. ದೆನ್, ಹೌ ಮಚ್ ದ ಪೆನ್ಷನ್ ವಾಸ್ ಫಿಕ್ಸ್ಡ್ ಫಾರ್ ದ ಕ್ರಿಮಿನಲ್, ಹೌ ಮಚ್ ಮನಿ ವಾಸ್ ರಿಸೀವ್ಡ್ ಇನ್ ದ ಅಡ್ವಾನ್ಸ್. 6,000 ಫ್ರಾನ್ಸ್, 600 ಫ್ರಾನ್ಸ್ ಅನ್ನ ಅವನಿಗೋಸ್ಕರ ಫಿಕ್ಸ್ ಮಾಡ್ತಾರೆ. ಕೊನೆಯದಾಗಿ ಅವನು ಅದರಲ್ಲಿ 1/3 ರಿಸೀವ್ಡ್ ಇನ್ ಅಡ್ವಾನ್ಸ್. ಅವನು 1/3 ಅಂಶದಷ್ಟು ರಿಸೀವ್ ಮಾಡ್ತಾನೆ. 600 ಫ್ರಾನ್ಸ್ ಅನ್ನ ಅವನಿಗೆ ಫಿಕ್ಸ್ ಮಾಡಿರ್ತಾರೆ. ಈ 2 ಬರೆದ್ರೆ 2 ಅಂಕ ಸಿಗುತ್ತೆ. ವಾಟ್ ಡಿಡ್ ದ ಕ್ರಿಮಿನಲ್ ಡೂ ಫಾರ್ ಹಿಸ್ ಲಿವಿಂಗ್ ಆಫ್ಟರ್ ರಿಸೀವಿಂಗ್ ಹಿಸ್ ಆನ್ಯುಟಿ ಇನ್ ಅಡ್ವಾನ್ಸ್. ಅವನು ತನ್ನ ವಾರ್ಷಿಕ ಆದಾಯದಲ್ಲಿ 1/3 ಅಂಶದ ಮನಿಯನ್ನು ತೆಗೆದುಕೊಂಡು ಇರ್ತಾನೆ. ಅವನು ಆ ದುಡ್ಡಿಂದ ಏನು ಮಾಡಿದ ಅಂತ ಪ್ರಶ್ನೆ. ಗಾರ್ಡನಿಂಗ್ ಅಂಡ್ ಮಾರ್ಕೆಟಿಂಗ್, ಅವನು ತೋಟ ಮತ್ತು ಮಾರ್ಕೆಟ್ ಅನ್ನು ಪ್ರಾರಂಭ ಮಾಡ್ತಾನೆ ಅಂತ ಉತ್ತರ ಬರೆದ್ರೆ 2 ಅಂಕ ಸಿಗುತ್ತೆ. ದೆನ್ ಥರ್ಡ್ ಚಾಪ್ಟರ್ ಆನ್ ಚಿಲ್ಡ್ರನ್, ದಿಸ್ ಇಸ್ ಪೋಯಮ್. ಇದು ಕೂಡ ಒಂದು ಪೋಯಮ್ ಆಗಿದ್ದು ಇದರಿಂದನೂ ಸಹ ಕೆಲವೊಂದು 2 ಅಂಕದ ಪ್ರಶ್ನೆಗಳು ಬರ್ತವೆ. ಥರ್ಡ್ ಲೆಸನ್ ಆನ್ ಚಿಲ್ಡ್ರನ್. ಮೊದಲನೇ ಪ್ರಶ್ನೆ, ವಾಟ್ ಆರ್ ದ 2 ರೀಸನ್ಸ್ ಗಿವೆನ್ ಬೈ ದ ಪ್ರಾಫಿಟ್ ಟು ಸೇ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಪ್ರಾಫಿಟ್ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂತ ಹೇಳಲಿಕ್ಕೆ ಯಾವುದಾದ್ರೂ 2 ಪ್ರಾಪರ್ ರೀಸನ್ ಹೇಳಿ ಅಂತ ಪ್ರಶ್ನೆ. 3 ರೀಸನ್ಸ್ ಇದಾವೆ. ಈ 3ರಲ್ಲಿ 2 ಬರೆದ್ರೆ ಸಾಕು. ದೇ ಆರ್ ದ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಟ್ಸ್ ಲಾಗಿಂಗ್ ಫಾರ್ ಇಟ್ ಸೆಲ್ಫ್. ದೆನ್ ದೇ ಕಮ್ ಟು ಯು ಬಟ್ ನಾಟ್ ಫ್ರಮ್ ಯು, ದೋ ದೇ ಆರ್ ವಿತ್ ಯು ಬಟ್ ದೇ ಬಿಲಾಂಗ್ ನಾಟ್ ಟು ಯು. ಅಂದ್ರೆ ಅವರು ನಿಮ್ಮಿಂದ ಬಂದಿರಬಹುದು, ನಿಮಗೋಸ್ಕರ ಬಂದಿಲ್ಲ, ಅಂಡ್ ಅವರು ನಿಮ್ಮ ಹತ್ರ ಇರ್ಬೋದು ಆದ್ರೆ ನಿಮ್ಗೋಸ್ಕರ ಇಲ್ಲ ಅಂತ ಉತ್ತರ. ಈ 3ರಲ್ಲಿ ಯಾವ್ದಾದ್ರು 2 ಬರೆದ್ರೆ ಖಂಡಿತವಾಗ್ಲೂ 2 ಅಂಕ ಸಿಗುತ್ತೆ. ಸೆಕೆಂಡ್ ಒನ್, ವಾಟ್ ಮೇ ಪೇರೆಂಟ್ಸ್ ಗಿವ್ ಅಂಡ್ ಮೇ ನಾಟ್ ಗಿವ್ ಟು ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪ್ರಾಫಿಟ್. ಏನು ಕೊಡಬಹುದು ತಮ್ಮ ಮಕ್ಕಳಿಗೆ ಮತ್ತು ಏನು ಕೊಡಕ್ಕಾಗುವುದಿಲ್ಲ ಅಂತ ಪ್ರಶ್ನೆ. ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್. ಅವರು ತಮ್ಮ ಪ್ರೀತಿಯನ್ನು ಕೊಡಬಹುದು ಆದರೆ ತಮ್ಮ ಆಲೋಚನೆಗಳನ್ನು ಕೊಡಲು ಸಾಧ್ಯವಿಲ್ಲ ಅಂತ ಅರ್ಥ. ದೆನ್ ಥರ್ಡ್ ಒನ್, ವಾಟ್ ಮೇ ಪೇರೆಂಟ್ಸ್ ನಾಟ್ ಗಿವ್ ಟು ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಅಂಡ್ ವೈ. ಅವರು ಏನನ್ನು ಕೊಡಲು ಆಗುವುದಿಲ್ಲ ಮತ್ತು ಅದನ್ನು ಏಕೆ ಕೊಡಲು ಆಗುವುದಿಲ್ಲ ತಮ್ಮ ಮಕ್ಕಳಿಗೆ ಪೋಷಕರು ಅಂತ ಕ್ವಶನ್. ಅದಕ್ಕೆ ಉತ್ತರ, ಫಸ್ಟ್ ಒನ್, ವಾಟ್ ವರ್ ದ ಪೇರೆಂಟ್ಸ್ ಆಫ್ ವಂದನಾ ಶಿವ. ಫಾದರ್ ಇಸ್ ಅ ಫಾರೆಸ್ಟ್ ಕನ್ಸರ್ವೇಟರ್. ಅವರ ತಂದೆ ಫಾರೆಸ್ಟ್ ಕನ್ಸರ್ವೇಟರ್ ಅಂಡ್ ಮದರ್ ಇಸ್ ಅ ಫಾರ್ಮರ್. ಅವಳ ತಾಯಿ ಒಬ್ಬ ರೈತ. ದೆನ್ ಸೆಕೆಂಡ್ ಒನ್, ವಾಟ್ ಈಸ್ ದ ಚಿಪ್ಕೋ ವುಮೆನ್ ಫ್ರಮ್ ದ ವಿಚ್ ರೀಜನ್ ಪಾರ್ಟಿಸಿಪೇಟೆಡ್ ಇನ್ ಇಟ್ ಅಕಾರ್ಡಿಂಗ್ ಟು ವಂದನಾ ಶಿವ. Chipko is a non-violent response to the large-scale deforestation and which women participated in it. ಅಂದ್ರೆ Himalayan Brigade women participated in it. Then third one, according to Vandana Shiva ಪ್ರಕಾರ who knew the value of forest, what did they do to protect forest? Very important question. Women knew the value of forest and provides to basic needs like water, fodder and fuel. Then fourth one, parents may not give their thoughts because children have own thoughts.
ಪೋಷಕರು ತಮ್ಮ ಮಕ್ಕಳಿಗೆ ತಮ್ಮ ಆಲೋಚನೆಗಳನ್ನು ಕೊಡಲು ಆಗುವುದಿಲ್ಲ, ಏಕೆಂದರೆ ಮಕ್ಕಳು ತಮ್ಮದೇ ಆದಂತಹ ಓನ್ ಅಂದರೆ ತಮ್ಮದೇ ಆದ ಆಲೋಚನೆಗಳನ್ನು ಹೊಂದಿರುತ್ತಾರೆ. ದೆನ್ ಫೋರ್ತ್ ಒನ್, ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್, ವಾಟ್ ಮೇ ಪೇರೆಂಟ್ಸ್ ಹೌಸ್ ಅಂಡ್ ವಾಟ್ ದೆನ್ ಮೇ ನಾಟ್. ಪೋಷಕರು ತಮ್ಮ ಮಕ್ಕಳ ಯಾವ ಅಂಗವನ್ನು ಸೃಷ್ಟಿಸಬಹುದು ಮತ್ತು ಯಾವ ಅಂಗವನ್ನು ಸೃಷ್ಟಿಸಲಾಗುವುದಿಲ್ಲ ಅಂತ ಪ್ರಶ್ನೆ. ಪೇರೆಂಟ್ಸ್ ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ಪೋಷಕರು ತಮ್ಮ ಮಕ್ಕಳ ದೇಹವನ್ನು ಸೃಷ್ಟಿಸಬಹುದು, ಆದರೆ ತಮ್ಮ ಆತ್ಮವನ್ನು ಅಲ್ಲ, ಏಕೆಂದರೆ ಆತ್ಮ ತಮ್ಮದೇ ಆದಂತಹ ಓನ್ ಆತ್ಮ ಬೆಳೆದಿರುತ್ತದೆ. ದೆನ್ ಫಿಫ್ತ್ ಒನ್, ಹೂ ಆರ್ ದ ಆರೋಸ್ ಅಂಡ್ ಹೂ ವಾಸ್ ಸೆಂಟ್ಸ್ ದೆಮ್ ಫಾರ್ವರ್ಡ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್. ಈ ಪೋಯಂ ನಲ್ಲಿ ಯಾರು ಆರೋಸ್ ಮತ್ತು ಯಾರು ಸೆಂಟ್ಸ್ ಅಂತ ಪ್ರಶ್ನೆ. ಚಿಲ್ಡ್ರನ್ ಆರ್ ದ ಆರೋಸ್ ಅಂಡ್ ಪೇರೆಂಟ್ಸ್ ಸೆಂಡ್ ದೆಮ್ ಫಾರ್ವರ್ಡ್. ಚಿಲ್ಡ್ರನ್ ಆರೋಸ್ ಅಂತ ಅರ್ಥ, ಪೇರೆಂಟ್ಸ್ ಸೆಂಡ್ ಅಂದ್ರೆ ಅವರನ್ನ ಸೆಂಡ್ ಮಾಡಿರುವಂತವ್ರು, ದೆಮ್ ಫಾರ್ವರ್ಡ್. ಸಿಕ್ಸ್ತ್ ಒನ್, ವಾಟ್ ಡು ಬೌಸ್ ಅಂಡ್ ಆರೋಸ್ ರೆಫರ್ ಟು ದ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್. ಬೌಸ್ ಮತ್ತು ಆರೋಸ್ ಯಾರನ್ನ ರೆಫರ್ ಮಾಡುತ್ತೆ? ಬೌಸ್ ಆರ್ ರೆಫರ್ಸ್ ಟು ಪೇರೆಂಟ್ಸ್ ಅಂಡ್ ಆರೋಸ್ ಆರ್ ರೆಫರ್ಸ್ ಟು ಚಿಲ್ಡ್ರನ್. ಸೆವೆಂತ್ ಒನ್, ಅಕಾರ್ಡಿಂಗ್ ಟು ದ ಪ್ರಾಫಿಟ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್, ಹೂ ಬೆಂಡ್ಸ್ ದ ಬೌ ಅಂಡ್ ವೈ. ಬೌ ಅಂದ್ರೆ ಪೇರೆಂಟ್ಸ್ ನ ಯಾರು ಬೆಂಡ್ ಮಾಡ್ತಾರೆ ಅಂಡ್ ಯಾಕೆ. ಆರ್ಚರ್, ದ ಗಾಡ್ ಬೆಂಡ್ಸ್ ದ ಬೌ ಬಿಕಾಸ್ ಹಿಸ್ ಆರೋಸ್ ಗೋ ಫಾರ್ ಅಂಡ್ ಸ್ವಿಫ್ಟ್. ತಮ್ಮ ಮಕ್ಕಳು ಅಂದ್ರೆ ಆರೋಸ್ ನ ಆರುವುದಕ್ಕಾಗಿ ಆರ್ಚರ್ ಬೌಸ್ ನ ಬೆಂಡ್ ಮಾಡ್ತಾರೆ ಅಂತ ಅರ್ಥ. ದೆನ್ ಏಟ್ತ್ ಒನ್, ಹೂ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ಇನ್ಫಿನಿಟಿ, ವೈ ಡಸ್ ಈ ಬೆಂಡ್ ದ ಬೌಸ್ ವಿತ್ ಇಸ್ ಮೈಟ್. ದ ಆರ್ಚರ್, ದ ಗಾಡ್ ಆರ್ ಇನ್ಫಿನಿಟಿ, ಹೂ ಇಸ್ ದ ಸಿ ದ ಪಾತ್ ಆಫ್ ಇನ್ಫಿನಿಟಿ ಅಂತಂದ್ರೆ ದ ಆರ್ಚರ್ ಗಾಡ್ ಅಂತ ಅರ್ಥ, ಗಾಡ್ ನೋಡ್ತಾರೆ ಇನ್ಫಿನಿಟಿ. ದೆನ್ ಹಿ ಬೆಂಡ್ಸ್ ಬೌ ಬಿಕಾಸ್ ಹಿಸ್ ಆರೋಸ್ ಮೇ ಗೋ ಫಾರ್ ಅಂಡ್ ಸ್ವಿಫ್ಟ್ ಇನ್ ದ ಇನ್ಫಿನಿಟಿ ಪಾರ್ಟ್. ಅವರು ಮಕ್ಕಳನ್ನ ಆರುವುದಕ್ಕಾಗಿ ನೋಡಲು ಬಯಸುತ್ತಾರೆ, ಆದ್ದರಿಂದ ಅವರು ಬೌಸ್ ಅಂದ್ರೆ ಪೇರೆಂಟ್ಸ್ ನ ಬೆಂಡ್ ಮಾಡ್ತಾರೆ, ಮಕ್ಕಳನ್ನ ಆರಲು ಇಷ್ಟಪಡ್ತಾರೆ, ಸ್ವಿಫ್ಟ್ ಆರಲು ಅಂತ ಅರ್ಥ. ದೆನ್ ಫೋರ್ತ್ ಲೆಸನ್, ಬಿಗ್ ಚಾಪ್ಟರ್, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆನ್. ಇನ್ ದ ಮೇನ್ ಕ್ಯಾರೆಕ್ಟರ್ ಈಸ್ ಆಲ್ವೇಸ್ ವಂದನಾ ಶಿವ. What is the real value of forest according to women? Invalid in Chipko movement. The springs and streams food. ಈ ಸ್ಟ್ರೀಮ್ಸ್ ಅಂಡ್ ಫುಡ್ ವೆರಿ ಇಂಪಾರ್ಟೆಂಟ್. ಸ್ಟ್ರೀಮ್ಸ್ ಅಂದ್ರೆ ನದಿ, ಫುಡ್ ಅಂದ್ರೆ ಆಹಾರ. ಈ ಎರಡನ್ನ ಬರೆದ್ರೆ 2 ಅಂಕ ಸಿಗುತ್ತೆ. ಅಂಡ್ ದೆನ್ ವಾಟ್ ಡಿಡ್ ವಂದನಾ ಶಿವ ಡೂ ವೈಲ್ ಶಿ ವಾಸ್ ಆನ್ ಪಾದಯಾತ್ರಾಸ್ ಆಫ್ ಚಿಪ್ಕೋ ಮೂಮೆಂಟ್. ಅವಳು ಪಾದಯಾತ್ರೆ ಮಾಡುವಾಗ ಚಿಪ್ಕೋ ಮೂಮೆಂಟ್ ಅಲ್ಲಿ ಏನನ್ನ ಮಾಡ್ತಾಳೆ ಅಂತಂದ್ರೆ ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್ ಅಂಡ್ ಸ್ಪ್ರೆಡ್ಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ ಮೂಮೆಂಟ್. ಅವಳು ತನ್ನ ಚಿಪ್ಕೋ ಮೂಮೆಂಟ್ ಬಗ್ಗೆ ಎಲ್ಲರೂ ಸಹ ಸ್ಪ್ರೆಡ್ ಮಾಡ್ತಾಳೆ, ಹರಡುತ್ತಾಳೆ. ದೆನ್ ಸಿಕ್ಸ್ತ್ ಒನ್, ವಾಟ್ ಡಿಡ್ ವಂದನಾ ಶಿವ ಲರ್ನ್ ಫ್ರಮ್ ಚಿಪ್ಕೋ ಮೂಮೆಂಟ್. ಚಿಪ್ಕೋ ಮೂಮೆಂಟ್ ಇಂದ ವಂದನಾ ಶಿವ ಏನನ್ನ ಕಲ್ತ್ಕೊಳ್ತಾಳೆ ಅಂತ ಪ್ರಶ್ನೆ. ಲರ್ನಿಂಗ್ ಅಬೌಟ್ ಬಯೋಡೈವರ್ಸಿಟಿ ಅಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮೀಸ್. ಮೇನ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಬಯೋಡೈವರ್ಸಿಟಿ ಅಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮೀಸ್. ದೆನ್ ಸೆವೆಂತ್ ಒನ್, ಇನ್ ದ ನವಧಾನ್ಯ ಮೂಮೆಂಟ್, ಹೌ ಡಿಡ್ ವಂದನಾ ಶಿವ ಅಂಡ್ ಅದರ್ ಆಕ್ಟಿವಿಟೀಸ್ ಹೆಲ್ಪ್ ಫಾರ್ಮರ್ಸ್. ವಂದನಾ ಶಿವ ಮತ್ತು ಅದರ್ ಆಕ್ಟಿವಿಟಿ ಯಾವ ರೀತಿ ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ದೇ ಹೆಲ್ಪ್ಡ್ ಫಾರ್ಮರ್ಸ್ ಟು ಟ್ರಾನ್ಸಿಷನ್ ಫ್ರಮ್ fossil fuel and chemical based monocultures to biodiverse ecological system nourished by the sun and the soil. And then eighth one, what did biodiversity teach ವಂದನಾ ಶಿವ. ವಂದನಾ ಶಿವಗೆ ಬಯೋಡೈವರ್ಸಿಟಿ ಏನನ್ನ ಕಲಿಸ್ಕೊಡ್ತದೆ? ಅಬ್ಯುಡೆನ್ಸ್ ಅಂಡ್ ಫ್ರೀಡಮ್ ಅಂಡ್ ಕೋಆಪರೇಷನ್ ಅಂಡ್ ಮ್ಯೂಚುವಲ್ ಗಿವಿಂಗ್. ದೆನ್ ninth one, name the 2 popular courses in the Earth University. Very important question. ನೇಮ್ ಎನಿ 2 ಪಾಪ್ಯುಲರ್ ಕೋರ್ಸಸ್. ಯಾವ 2 ಪಾಪ್ಯುಲರ್ ಕೋರ್ಸಸ್ ಗಳವು ಅಂದ್ರೆ ದ A to Z ಆರ್ಗಾನಿಕ್ ಫಾರ್ಮಿಂಗ್ ಅಂಡ್ ಆಗ್ರೋ ಅಕಾಲಜಿ, ದೆನ್ ಗಾಂಧಿ ಅಂಡ್ ಗ್ಲೋಬಲೈಸೇಷನ್. ದೆನ್ 10th one, ನೇಮ್ ಎನಿ 2 ಕನ್ಫ್ಲಿಕ್ಟ್ಸ್ ಅಬೌಟ್ ವಿಚ್ ಟ್ಯಾಗೂರ್ ರೋಟ್. ಟ್ಯಾಗೂರ್ ಅವರು ಯಾವ 2 ಪತ್ರಿಕೆಗಳನ್ನು ಬರೆದಿದ್ದಾರೆ ಅಂತ ಅರ್ಥ. ಗ್ರೀಡ್ ಅಂಡ್ ಕಂಪೋಸಿಷನ್ ಅಂಡ್ ಕಮ್ಯುನಿಸ್ಟ್ ಅಂಡ್ ಕೋಆಪರೇಷನ್, ವಯೋಲೆನ್ಸ್ ಅಂಡ್ ಹಾರ್ಮನಿ. ಈ 3ರಲ್ಲಿ ಯಾವ್ದಾದ್ರು 2 ಬರೆದ್ರೆ 2 ಅಂಕ ಸಿಗುತ್ತೆ. ಅಂಡ್ ಫಿಫ್ತ್ ಲೆಸನ್, ಇದು ಕೂಡ ಬಿಗ್ಗೆಸ್ಟ್ ಚಾಪ್ಟರ್, ಎ ಸನ್ನಿ ಮಾರ್ನಿಂಗ್. ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಗಂತೂ ವೆರಿ ಇಂಪಾರ್ಟೆಂಟ್ ಲೆಸನ್ 2026-27 ಅಲ್ಲಿ.
PU ಬೋರ್ಡ್ ಹೇಳಿದೆ. ದೆನ್ ಫಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಬುಕ್ ಡಾನ್ ಗಾಂಜಲೋ ರೀಡ್ಸ್ ಇನ್ ದ ಪಾರ್ಕ್? ಹೂ ರೋಟ್ ಇಟ್? ಡಾನ್ ಗಾಂಜಲೋ ಪಾರ್ಕ್ ನಲ್ಲಿ ಕುಳಿತುಕೊಂಡು ಓದುತ್ತಿರುವಂತಹ ಪುಸ್ತಕ ಏನನ್ನು ಓದುತ್ತಿದ್ದರು ಮತ್ತು ಅದನ್ನು ಬರೆದವರು ಯಾರು? ಅವರು ಓದುತ್ತಿರುವಂತಹ ಪುಸ್ತಕ ಪೋಯಮ್ಸ್ ಅಂಡ್ ಅದನ್ನು ಬರೆದವರು ಕ್ಯಾಂಪೊಮೋರ್ ಅಂತ ಇದೆ, ಇಲ್ಲಿದೆ ನೋಡಿ, ಇದು ಇವರೇ ಬರೆದಿರ್ತಾರೆ. ಓಕೆನಾ? ದೆನ್ ಸೆಕೆಂಡ್ ಒನ್, ನೇಮ್ ಎನಿ ಟು ಸ್ಪ್ಯಾನಿಷ್ ರೈಟರ್ಸ್ ಮೆನ್ಷನ್ಡ್ ಬೈ ಡಾನ್ ಗಾಂಜಲೋ ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್. ಈ ಪದ್ಯದಲ್ಲಿ ಬರುವಂತಹ 3 ಸ್ಪ್ಯಾನಿಷ್ ರೈಟರ್ಗಳಿದ್ದಾರೆ, ಅವರು ಯಾರ್ಯಾರು ಅಂತ ಪ್ರಶ್ನೆ. ಕ್ಯಾಂಪೊಮೋರ್ ಅಂಡ್ ಎಸ್ಪ್ರೊನೆಸ್ಡ ಅಂಡ್ ಝೊರಿಲ್ಲಾ, ಈ 3 ವ್ಯಕ್ತಿಗಳು ಸ್ಪ್ಯಾನಿಷ್ ರೈಟರ್ ಆಗಿರ್ತಾರೆ. ದೆನ್ ಥರ್ಡ್ ಒನ್, ಇನ್ ಎ ಸನ್ನಿ ಮಾರ್ನಿಂಗ್ ಹೌ ಓಲ್ಡ್ ಇಸ್ ಡಾನ್ ಗಾಂಜಲೋ, ವಿಚ್ ಈಸ್ ನೇಟಿವ್ ಪ್ಲೇಸ್? ಡಾನ್ ಗಾಂಜಲೋ ಆಸ್ ಎ 17 years old, 70 ವರ್ಷದ ಮುದುಕ, ಅಂಡ್ he was a native place is Valencia. Then fourth one, to whom to the words the gallant lover and the silver maiden refers respectively in the play a sunny morning? ಈ ಒಂದು ಪಾಠದಲ್ಲಿ ದ ಗ್ಯಾಲೆಂಟ್ ಲವರ್ ಅಂತ ಯಾರನ್ನ ರೆಫರ್ ಮಾಡುತ್ತೆ ಅಂಡ್ ದ ಮೇನ್ ಸಿಲ್ವರ್ ಮೇಡನ್ ಅಂತ ಯಾರನ್ನ ರೆಫರ್ ಮಾಡುತ್ತೆ ಅಂತ ಪ್ರಶ್ನೆ. ಡಾನ್ ಗಾಂಜಲೋ ಇಸ್ ದ ಗ್ಯಾಲೆಂಟ್ ಲವರ್ ಅಂಡ್ ಸಿಲ್ವರ್ ಮೇಡನ್ ಇಸ್ ಅ ಡೋನಲಾರ. ದೆನ್ ಫಿಫ್ತ್ ಒನ್ ಕ್ವಶನ್, where did Don Gonzalo meet Zorilla? How old was when she was a meet? ಫಸ್ಟ್ ಟೈಮ್ ಮೀಟ್ ಮಾಡಿದಾಗ, ಝೊರಿಲ್ಲಾವನ್ನು ಫಸ್ಟ್ ಟೈಮ್ ಡಾನ್ ಗಾಂಜಲೋ ಮೀಟ್ ಮಾಡಿದಾಗ ಅವನು ಎಷ್ಟು ವರ್ಷನಾಗಿದ್ದ ಮತ್ತು ಎಲ್ಲಿ ಮೀಟ್ ಮಾಡ್ದ ಅಂತ ಅರ್ಥ. ಡಾನ್ ಗಾಂಜಲೋ ಮೀಟ್ಸ್ ಝೊರಿಲ್ಲಾ ಇನ್ ಅಮೇರಿಕಾ ಅಂಡ್ ವೆನ್ ಶಿ ಫಸ್ಟ್ ಟೈಮ್ ಮೀಟ್ ಓನ್ಲಿ 6 years old ಬಾಯ್. 6 ವರ್ಷವಿದ್ದಾಗ ಅವನು ಝೊರಿಲ್ಲಾನ ಮೀಟ್ ಮಾಡ್ತಾನೆ ಮತ್ತು ಅಮೇರಿಕಾದಲ್ಲಿ ಮೀಟ್ ಮಾಡ್ತಾನೆ. Then mention the name of the villa near Valencia. Who lived in it? Maricela and Laura lived in it. The near of villa is always Maricela and who lived it? Laura is lived in it. And sixth one, very interesting poem, When You Were Old. First one question, to whom is the poem When You Were Old addressed? ಪೋಯೆಟ್ ಯಾವ ಮಹಿಳೆಯ ಅಡ್ರೆಸ್ ಅನ್ನ ಕೊಡ್ತಿದ್ದಾನೆ ಮತ್ತು ವಾಟ್ ಶುಡ್ ದ ಪರ್ಸನ್ ಡೂ ವಿತ್ ದ ಬುಕ್ ಗಿವನ್ ಬೈ ದ ಸ್ಪೀಕರ್, ಮತ್ತು ಸ್ಪೀಕರ್ ಯಾವ ರೀತಿ ಪುಸ್ತಕನ ಓದ್ತಿದ್ದಾನೆ ಅಂತ ಪ್ರಶ್ನೆ. ದ ಸ್ಪೀಕರ್ ಅಡ್ರೆಸ್ಡ್ ಇಸ್ ಬಿಲವ್ಡ್, ಯಾರು ಪೋಯೆಟ್ ಪ್ರೀತಿಸಿರ್ತಾನೋ ಅವಳ ಅಡ್ರೆಸ್ ಅನ್ನ ಕೊಡ್ತಿದ್ದಾನೆ ಮತ್ತು ಪುಸ್ತಕವನ್ನು ಯಾವ ರೀತಿ ಓದ್ತಾನಂದ್ರೆ ರೀಡ್ ದ ಬುಕ್ ಬೈ ದ ಸ್ಲೋಲಿ. ದೆನ್ ಸೆಕೆಂಡ್ ಒನ್, ಹೌ ವಾಸ್ ದ ಸ್ಪೀಕರ್ ಡಿಫ್ರೆಂಟ್ ಫ್ರಮ್ ದ ಅದರ್ ಲವರ್ಸ್ ಇನ್ ದ ಯುವರ್ ಓಲ್ಡ್? ಯಾವ ರೀತಿ ಡಿಫ್ರೆಂಟ್ ಆಗಿರ್ತಾನೆ, ಬೇರೆಯವರು ಪ್ರೀತಿಸೋದಕ್ಕಿಂತ ಪೋಯೆಟ್ ಪ್ರೀತಿಸೋದು ಡಿಫ್ರೆಂಟ್ ಆಗಿದೆ ಹೇಗೆ ಅಂತ ಪ್ರಶ್ನೆ. ದ ಆನ್ಸರ್ ಈಸ್ ದ ಪೋಯೆಟ್ ಲವ್ಸ್ ಹರ್ ಪಿಲಿಗ್ರಿಮ್ ಸೋಲ್, ನಾಟ್ ಹರ್ ಬ್ಯೂಟಿ, ಅಂಡ್ ಹಿ ಲವ್ ಹರ್ ಸ್ಯಾರೋಸ್ ಆಸ್ ಮಚ್ ಆಸ್ ಹರ್ ಹ್ಯಾಪಿನೆಸ್. ಬೇರೆಯವರು ಅವಳ ಬ್ಯೂಟಿನ ಪ್ರೀತಿಸಿರ್ಬೋದು, ಆದರೆ ಅವನು ಅವಳ ಪಿಲಿಗ್ರಿಮ್ ಸೋಲ್ ಅಂಡ್ ದ ಸ್ಯಾರೋಸ್ ಅಂಡ್ ಹರ್ ಹ್ಯಾಪಿನೆಸ್ ಇವುಗಳನ್ನ ಪ್ರೀತಿಸ್ತಾನೆ ವಿನಃ ಯಾವುದೇ ಕಾರಣಕ್ಕೂ ಬ್ಯೂಟಿನ ಪ್ರೀತಿಸಲ್ಲ ಅಂತ ಹೇಳ್ತಿದ್ದಾನೆ. And then define the features of the lady, the speaker, when she becomes old in the poem When You Were Old. ಅವಳು ಓಲ್ಡ್ ಆದಾಗ ಯಾವ ಯಾವ ತೊಂದರೆಗಳಿಂದ ಬಳಲ್ತಾಳೆ ಅಂತ ಪ್ರಶ್ನೆ. ದ ಗ್ರೇ ಹೇರ್, ಕೂದಲುಗಳೆಲ್ಲ ಗ್ರೇ ಕಲರ್ ಆಗ್ತವೆ, ಕಪ್ಪು ಕಲರ್ ಇರುವಂತಹ ಕೂದಲು ಬಿಳಿ ಬಣ್ಣಕ್ಕೆ ಅಂದರೆ ಗ್ರೇ ಬಣ್ಣಕ್ಕೆ ತಿರುಗ್ತವೆ. ಅಂಡ್ ಫುಲ್ ಆಫ್ ಸ್ಲೀವ್ಸ್, ತುಂಬಾ ನಿದ್ದೆ ಮಾಡ್ತಿರ್ತಾಳೆ. ದೆನ್ ಫೋರ್ತ್ ಒನ್, ವಾಟ್ ಡಿಡ್ ದ ಸ್ಪೀಕರ್ ಆಸ್ಕ್ ಬಿಲವ್ಡ್ ಡ್ರೀಮ್ ಆಫ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್? ಆ ಒಬ್ಬ ಹುಡುಗಿಯ ಕನಸೇನಾಗಿತ್ತು, ಪೋಯೆಟ್ ಪ್ರೀತಿಸಿರ್ತಕ್ಕಂತಹ ಒಂದು ಹುಡುಗಿಯ ಕನಸೇನಾಗಿತ್ತು ಅಂದ್ರೆ ಸಾಫ್ಟ್ ಲುಕ್ ಆಫ್ ಹರ್ ಐಸ್ ಅಂಡ್ ಆಫ್ ದೇರ್ ಶಾಡೋಸ್ ಡೀಪ್. ಅವಳ ಕನಸು ಹೇಳುತ್ತಿತ್ತು ಅವಳ ಕಣ್ಣುಗಳು ಇವನು ಬೇಕು ಎಂದು ಹೇಳುವ ಹಾಗೆ ಅವಳ ಕನಸಿತ್ತು ಅಂತ ಉತ್ತರ ಬರೆದ್ರೆ 2 ಅಂಕ ಸಿಗುತ್ತೆ. ದೆನ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ದ 7th ಒನ್, ದ ಗಾರ್ಡಿನರ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ದ ಫಸ್ಟ್ ಒನ್, what were the old man's eyes suffused within the story the gardener? Strange memories and the native intelligence. ಈ 2 ಅಂಶನ ಬರೆದ್ರೆ 2 ಅಂಕ ಸಿಗುತ್ತೆ. And then mention any 2 physical features of the old man standing the coconut grave. ಅವನು ಯಾವ ಯಾವ ರೀತಿ ಹೋಲ್ಸ್ಕೆ ಮಾಡ್ತಾರೆ ಅವನು ಕೋಕೋನೆಟ್ ಆಯಿಲ್ ಗಿಡದ ಬಳಿ ನಿಂತಾಗ ಅಂತ ಅಂದ್ರೆ ದ ಗುಡ್ ಲೇಬರ್ ಅಂಡ್ ದ ಓವರ್ ಸೀರ್. Then third one, mention any 2 changes that took place in the owner's lifestyle after the arrival of the old man in the gardener. ಆ ಒಬ್ಬ ಮುದುಕ ಬಂದಾಗ ಒಬ್ಬ ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಮಾಡ್ತಾನೆ ಗಾರ್ಡಿನರ್ದು ಅಂತಂದ್ರೆ ಓನರ್ ಬಿಕಮ್ ಎ ಮೋರ್ ಲೆಥರ್ಜಿಕ್ ಅಂಡ್ ಶೈಸ್ ಅವೇ ಫ್ರಮ್ ದ ಹಾರ್ಡ್ ವರ್ಕ್.
ಅವನು ತುಂಬಾ ಸೋಂಬೇರಿ ಆಗ್ತಾನೆ ಮತ್ತು ಕಷ್ಟದ ಕೆಲಸ ಹಾರ್ಡ್ ವರ್ಕ್ ಮಾಡುವುದನ್ನು ತುಂಬಾ ತಪ್ಪಿಸಿ ಬಿಡ್ತಾನೆ. ದೆನ್ ಫೋರ್ತ್ ಒನ್, ಮೆನ್ಷನ್ ಎನಿ ಟೂ ಥಾಟ್ಸ್ ಆಫ್ ಓನರ್ಸ್ ವೈಫ್ ಆಫ್ ಎಫೆಕ್ಟ್ ಮ್ಯಾನ್ಸ್ ಅರೈವಲ್ ಆರ್ ಹಸ್ಬೆಂಡ್ಸ್ ಲೈಫ್. ಆ ಓಲ್ಡ್ ಮ್ಯಾನ್ ಬಂದಾಗ ತನ್ನ ಗಂಡನ ಜೀವನದಲ್ಲಿ ಯಾವ ಯಾವ ಬದಲಾವಣೆಗಳನ್ನು ಕಂಡುಕೊಳ್ತಾಳೆ ಹೆಂಡತಿ ಅಂತಂದ್ರೆ, ಶಿ ಬಿಕಮ್ ಅಪ್ರೆಹೆನ್ಸಿವ್ ಅಬೌಟ್ ಈಸ್ agility ಅಂಡ್ ಅಬ್ಟೈನ್ ಅದರ್ ವಾಯ್ಸಸ್. ದೆನ್ ಫಿಫ್ತ್ ಒನ್, ವಾಟ್ ಕ್ವಾಲಿಟೀಸ್ ಆಫ್ ಓಲ್ಡ್ ಮ್ಯಾನ್ ಇಂಪ್ರೂವ್ಡ್ ದ ಇನ್ಕಮ್ ಆಫ್ ದ ಗಾರ್ಡನ್. ತನ್ನ ಗಾರ್ಡನ್ ನಲ್ಲಿ ಯಾವ ಯಾವ ಇನ್ಕಮ್ ಅನ್ನ ಇಂಪ್ರೂವ್ ಮಾಡ್ತಾನೆ ಮುದುಕ ಓಲ್ಡ್ ಮ್ಯಾನ್ ಅಂತ ಅಂದ್ರೆ, he was well versed in agriculture and petty thefts come to the garden. ಆ ಗಾರ್ಡನ್ ನಲ್ಲಿ ಬರುವಂತಹ ಕಳ್ಳರನ್ನು ಸಂಪೂರ್ಣವಾಗಿ ದೂರ ಮಾಡ್ತಾನೆ ಮತ್ತು ಅವನು ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್, ಅವನು ಅಗ್ರಿಕಲ್ಚರ್ ಅಲ್ಲೂ ಸಹ ತುಂಬಾ ಮುಂದುವರೆದಿರ್ತಾನೆ. ದೆನ್ ಹೌ ಮಚ್ ಲ್ಯಾಂಡ್ ಡಿಡ್ ತಮಣ್ಣ ಅಂಡ್ ಬಸವಯ್ಯ ಓನ್ ವೆನ್ ದ ಎಂಟೈರ್ ಲ್ಯಾಂಡ್ ಆಫ್ ದ ವಿಲೇಜ್ ಬಿಲಾಂಗ್ಡ್ ಟು ಐದರ್ ಆಫ್ ದೆಮ್. ದ ಬಸವಯ್ಯ ಓನ್ಡ್ 800 acres and ತಮಣ್ಣ ಓನ್ಡ್ 1000 acres. Then seventh one, mention any two of the ways suggested by the Tamanna supporters to get back his land from ಬಸವಯ್ಯ. ತಮಣ್ಣ ತನ್ನ 200 ಎಕರೆ ಭೂಮಿಯನ್ನ ಬಸವಯ್ಯನಿಂದ ತೆಗೆದುಕೊಳ್ಳಲು ಯಾವ ಯಾವ ಮಾರ್ಗಗಳಿದ್ದವು ಅಂತ ಪ್ರಶ್ನೆ. ಟೇಕ್ ಹೆಲ್ಪ್ ಫ್ರಮ್ ದ ಆನರಬಲ್ ಕೋರ್ಟ್ ಅಂಡ್ ಹೆಲ್ಪ್ ಫ್ರಮ್ ದ ಪೊಲೀಸ್. ಅವನು ಕೋರ್ಟ್ ಹೋಗುದ್ರು ತನ್ನ 200 ಎಕರೆ ಬಂದೇ ಬರ್ತಿತ್ತು ಅಂಡ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸಹ ತನ್ನ 200 ಎಕರೆ ತನಗೆ ವಾಪಸ್ ಸಿಗುತ್ತಿತ್ತು. ಅಂಡ್ ದೆನ್ what were the two things done by Tamanna to annihilate Basavayya completely that made the competition move from visible and invisible? Answer is, he composed his experience in from ballads and singing them. ಅವನು ತನ್ನ ಸಂಪೂರ್ಣ ಪ್ರಯತ್ನವನ್ನು ballads and singing ಮೇಲೆ ಹಾಕ್ತಾನೆ. And ninth one, what did the songs Tamanna say about Basavayya? ತಮಣ್ಣನ ಸಾಂಗ್ಸ್ ಬಸವಯ್ಯನ ಯಾವುದರ ಮೇಲೆ ಪರಿಣಾಮವನ್ನು ಬೀರಿದು ಅಂತ ಅಂದ್ರೆ, ಬಸವಯ್ಯನ ಕ್ರಿವಿಲಿಟಿ ಅಂಡ್ ಈಸ್ ಮ್ಯಾನಿಸ್. ಬಸವಯ್ಯನ ಕ್ರಿವಿಲಿಟಿ ಮತ್ತು ಮೀನ್ನೆಸ್ ಮೇಲೆ ಅವನ ಸಂಪೂರ್ಣ ಪರಿಣಾಮ ಬೀರ್ತವೆ. ದೆನ್ 10th ಒನ್, ವಾಟ್ ಡಿಡ್ ದ ಕ್ರಿಸಿಸ್ಟ್ ದ ತಮನ್ನಾ ಸಾಂಗ್ಸ್ ಇನ್ ದ ಗಾರ್ಡಿನರ್? ದ ಕ್ರಿಸಿಸ್ಟ್ ಅನಲೈಸಿಂಗ್ ಟು ಟ್ರಾನ್ಸ್ಲೇಟಿಂಗ್ ತಮನ್ನಾ ಸಾಂಗ್ಸ್. ಅಂಡ್ 11th ಒನ್, how did the critics earn their share of fame using Tamanna songs in the Gardener? Critics analyzing, translating Tamanna songs. Then 12th one, thought Basavayya filled his house with marital wealth. How did his look dull and why? ಅವನ ಮನೆ ಎಲ್ಲಾ ವೆಲ್ತ್ ಸಂಪತ್ತಿಂದ ಕೂಡಿತ್ತು, ಆದರೂ ಸಹ ಅವನ ಮನೆ ತುಂಬಾ ಡಲ್ ಆಗಿ ಕಾಣ್ತಿತ್ತು, ಏಕೆ ಅಂತ ಪ್ರಶ್ನೆ ಕೇಳಿದರೆ ಉತ್ತರ, ಬಸವಯ್ಯಸ್ ಹೌಸ್ ಲುಕ್ಡ್ ಲೈಕ್ ಡಲ್ ಬಿಕಾಸ್ ಎಂಟಿ, ಬಿಕಾಸ್ ತಮಣ್ಣಾಸ್ ಬುಕ್ಸ್ ವರ್ ನಾಟ್ ದೇರ್. ಬಸವಯ್ಯನ ಮನೆ ತುಂಬಾ ಡಲ್ ಅಂಡ್ ಎಂಟಿ ಆಗಿ ಕಾಣ್ತಿತ್ತು, ಯಾಕಂದ್ರೆ ಅಲ್ಲಿ ತಮಣ್ಣನ ಪುಸ್ತಕಗಳು ಆ ಮನೆಯಲ್ಲಿ ಇಲ್ಲದ ಕಾರಣದಿಂದ. ದೆನ್ 13th ಒನ್, ಮೆನ್ಷನ್ ಎನಿ ಟೂ ಥಿಂಗ್ಸ್ ದಟ್ ಬಸವಯ್ಯ ಡಿಡ್ ಆಫ್ಟರ್ ತಮಣ್ಣ ಬಿಕಮ್ ಪಾಪ್ಯುಲರ್ ಆಸ್ ದ ಬೆಸ್ಟ್ ಪೊಯೆಟ್ ಆಫ್ ಈಸ್ ಟೈಮ್ಸ್. ಬಸವಯ್ಯ ಬಿಲ್ಟ್ ಪ್ಯಾಲಿಟಿಲ್ ಮ್ಯಾನ್ಸಿನ್ ಫ್ರಮ್ ಹಿಮ್ಸೆಲ್ಫ್ ಅಂಡ್ ಅಪಾಯಿಂಟೆಡ್ ಪರ್ಸನ್ಸ್ ಜಸ್ಟ್ ಪೇಸ್ ಹಿಮ್. ದೆನ್ ಅವನು ಕೇವಲ ಹೊಗಳಿಕೆಗಾಗಿ ಅವರೆಲ್ಲರನ್ನ ಕರೆಸಿರ್ತಾನೆ ಅಂತ ಹೇಳ್ತಿದ್ದಾರೆ. 14th one, name any two reasons that made Tamanna to think killing himself in the Gardener to punish Basavayya and the rivalry. ತಮಣ್ಣ ಸಾಯುವುದಕ್ಕೆ ಏಕೆ ಕಾರಣ, ಯಾವುದ ಕಾರಣದಿಂದ ಸಾಯಬೇಕು ಅಂತ ಅನ್ಕೊಳ್ತಾನೆ ತನ್ನ ಮನಸ್ಸಿನಲ್ಲಿ ಅಂತಂದ್ರೆ, ಬಸವಯ್ಯನಿಗೆ ಪನಿಷ್ ಮಾಡಲು ಅಂಡ್ ರೈವಲ್ರಿಯನ್ನು ಕೊನೆಗಾಣಿಸಲು. ಆದರೆ ಕೊನೆಗೆ ಸತ್ತಿದ್ದು ಬಸವಯ್ಯನೇ. Then 15th one, mention the names of the two countries whose enemy discussed in the story. ಈ ಒಂದು ಕಥೆಯಲ್ಲಿ ಬರುವಂತಹ ಎರಡು ಎನಿಮಿ ದೇಶಗಳು ಯಾವ್ಯಾವು ಅಂತಂದ್ರೆ ಅಮೆರಿಕಾ ಅಂಡ್ ರಷ್ಯಾ. ಇದು 1 ಮಾರ್ಕ್ಸ್ಗೂ ಸಹ ಕೇಳೋ ಸಾಧ್ಯತೆ ಇದೆ. ವಿಚ್ ರೈವಲ್ರಿ ಆಫ್ ದ ಕಂಟ್ರಿ ಅಂತಂದ್ರೆ ಅಮೆರಿಕಾ ಅಂಡ್ ರಷ್ಯಾ. 2 ಮಾರ್ಕ್ಸ್ಗೂ ಕೇಳಿದ್ರೆ ಅಮೆರಿಕಾ ಅಂಡ್ ರಷ್ಯಾ. ದೆನ್ 16th one, what happened to Tamanna after the death Basavayya in the Gardener? Tamanna forget all his songs and ballads. ಬಸವಯ್ಯ ಮರಣ ಹೊಂದಿದ ನಂತರ ತಮಣ್ಣನಿಗೆ ಯಾವ ಯಾವ ತೊಂದರೆಗಳು ಬರ್ತವೆ ಅಂತಂದ್ರೆ, ಅವನು ತನ್ನ ಸಾಂಗ್ಸ್ ಅಂಡ್ ಬ್ಯಾಲೆಡ್ಸ್ ನ ಸಂಪೂರ್ಣವಾಗಿ ಫಾರ್ಗೆಟ್ ಅಂದ್ರೆ ಮರೆತು ಹೋಗ್ತಾನೆ. ದೆನ್ 17 ಒನ್, ಹೂ ಪೇಂಟ್ಸ್ ವೆಲ್ ಅಕಾರ್ಡಿಂಗ್ ಟು ದ ಓಲ್ಡ್ ಮ್ಯಾನ್, ವಾಟ್ ವಾಸ್ ದ ಸಫರಿಂಗ್ ಫ್ರಮ್ ಹಿಸ್ ಸ್ಟೋರಿ ದ ಗಾರ್ಡಿನರ್? ಲೋಕಿಯಾ ಅಂಡ್ ಈಸ್ ವಾಸ್ ಸಫರಿಂಗ್ ಫ್ರಮ್ ದ ಟೇವರ್. ದೆನ್ ವೆರಿ ಇಂಪಾರ್ಟೆಂಟ್ ಪೋಯಮ್ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ವೆರಿ ಇಂಟ್ರೆಸ್ಟಿಂಗ್ ಪೋಯಮ್ ಇದು, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಈ ಪೋಯಮ್. ಫಸ್ಟ್ ಕ್ವಶನ್, ವಾಟ್ ವುಡ್ ದ ಫ್ರೂಟ್ ಲೈಕ್ ಟು ಬಿ? ಫ್ರೂಟ್ ಏನಾಗುವುದಕ್ಕೆ ಬಯಸ್ತದೆ ಫ್ಯೂಚರ್ ಅಲ್ಲಿ ಅಂತಂದ್ರೆ, ಎ ಬಟರ್ಫ್ಲೈ ಆರ್ ಎನ್ ಆಪಲ್. ಹಾರುವಂತಹ ಚಿಟ್ಟೆ ಅಥವಾ ಆಪಲ್ ಸೇಬು ಹಣ್ಣು ಆಗ್ಲಿಕ್ಕೆ ಬಯಸ್ತದೆ.
ನೇಮ್ ಎನಿ ಟೂ ಥಿಂಗ್ಸ್ ವಿಚ್ ಟೀಚ್ ಫುಡ್ ದಟ್ ಇಟ್ ಕೆನಾಟ್ ಫ್ಲೈ. ಆದರೆ ಆರುವಂತಹ ಚಿಟ್ಟೆ ಆಗಲೇ ಇರುವುದಕ್ಕೆ ಕಾರಣಗಳೇನು ಅಂತಂದ್ರೆ ಸ್ಟ್ರೆಸ್ ಅಂಡ್ ಬಿಟ್ಸ್ ಆಫ್ ಗ್ಲಾಸಸ್. ಅದಕ್ಕಿರುವಂತಹ ಫ್ಯೂಚರ್ ಅಲ್ಲಿ ಬರುವಂತಹ ಸ್ಟ್ರೆಸ್ ಆಗಿರ್ಬೋದು, ಬಿಟ್ಸ್ ಆಫ್ ಗ್ಲಾಸಸ್ ಆಗಿರ್ಬೋದು, ರಫ್ ಅರ್ತ್, ಇವುಗಳಿಂದ ಕೆನಾಟ್ ಫ್ಲೈ, ಅದು ಆರುವುದಕ್ಕೆ ಸಾಧ್ಯವಾಗುವುದಿಲ್ಲ. ದೆನ್ ವಾಟ್ ಡಸ್ ಅ ಟೈಮ್ ಟೀಚ್ ದ ಫುಡ್ ದಟ್ ಇಟ್ ಕೆನಾಟ್ ಫ್ಲೈ ಆರ್ ಕೆನಾಟ್ ಬಿ ಫ್ರೂಟ್ ಬಲ್ಗಿಂಗ್ ಆನ್ ಬ್ರೆಂಚ್. ಏನು ಟೈಮ್ ಅದಕ್ಕೆ ಟೀಚ್ ಮಾಡುತ್ತೆ ಅಂತಂದ್ರೆ ಇಟ್ ಕೆನಾಟ್ ಬಿ ಫ್ಲೈ, ಅದು ಆರುವುದಕ್ಕೆ ಆಗುವುದಿಲ್ಲ ಅಂತ ಟೈಮ್ ಅದಕ್ಕೆ ಟೀಚ್ ಮಾಡುತ್ತದೆ. ಮೆನ್ಷನ್ ಎನಿ ಟೂ ಪ್ಲೇಸಸ್ ವೇರ್ ದ ಫುಟ್ ವಾಕ್ಸ್ ಇನ್ ದ ಶೂ ಆಸ್ ಅ ಬ್ಲೈಂಡ್ ಮ್ಯಾನ್. ಯಾವ ಯಾವ ಸ್ಥಳಗಳಲ್ಲಿ ಬ್ಲೈಂಡ್ ಮ್ಯಾನ್ ರೀತಿಯಲ್ಲಿ ಅದು ವಾಕ್ ಮಾಡುತ್ತೆ ಅಂತಂದ್ರೆ ಮಾರ್ಕೆಟ್ ಆಗಿರ್ಬೋದು, ಮೈನಿಂಗ್ ಆಗಿರ್ಬೋದು, ಅಂಡ್ ಆಫೀಸ್ ಅಂಡ್ ದ ಫೀಲ್ಡ್ಸ್. ಈ 4 ಸ್ಥಳದಲ್ಲಿ 2 ಸ್ಥಳಗಳನ್ನ ಬರೆದ್ರೆ 2 ಅಂಕ ಖಂಡಿತವಾಗ್ಲೂ ಸಿಗುತ್ತೆ. ಅಂಡ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತಂದ್ರೆ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಫಿಯರ್. ಪ್ರತಿಯೊಂದು ಅಂಕವು ಈ ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು. ಈ ರೀತಿ ಈ ಪಾಠದಿಂದ ಸರಿಸುಮಾರು 8 ರಿಂದ 10 ಅಂಕಗಳವರೆಗೂ ಬರುತ್ತೆ. ಅಂಡ್ 5 ಮಾರ್ಕ್ಸ್ ರಿಪೋರ್ಟೆಡ್ ಸ್ಪೀಚ್ ಸಹ ಕೆಲವೊಮ್ಮೆ ಇದೇ ಪಾಠದಿಂದ ತೆಗಿತಾರೆ. ಆದ್ರಿಂದ ಈ ಪಾಠನ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. 9th one, ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಫಿಯರ್. ಫಸ್ಟ್ ಒನ್, ಹೂ ವಾಸ್ ಅ ಬೋರ್ಗಸ್ ಮದರ್. ಬೋರ್ಗಸ್ ಅವರ ತಾಯಿ ಯಾರು ಮತ್ತು ಅವಳು ಹ್ಯಾವ್ ಟುವರ್ಡ್ ಹಿಮ್, ಅವಳು ಯಾವ ರೀತಿ ಒಬ್ಬ ಮನುಷ್ಯಳು ಅಂತ ಪ್ರಶ್ನೆ. ಡೋನೋ ಲೆನರ್, ಅವಳ ತಾಯಿ ಬಂದ್ಬಿಟ್ಟು ಡೋನೋ ಲೆನರ್ ಅಂಡ್ ಶಿ ವಾಸ್ ವೆರಿ ಕೈಂಡ್ನೆಸ್ ಪರ್ಸನ್. ಅವಳು ಯಾವ ರೀತಿ ಪರ್ಸನ್ ಅಂತಂದ್ರೆ ಟುವರ್ಡ್ ಅಂದ್ರೆ ಕೈಂಡ್ನೆಸ್ ಟುವರ್ಡ್ಸ್ ಹಿಮ್, ವೆರಿ ಕೈಂಡ್ಲಿ ಪರ್ಸನ್. ದೆನ್ ಸೆಕೆಂಡ್ ಒನ್, ನೇಮ್ ಎನಿ ಟೂ ಥಿಂಗ್ಸ್ ದಟ್ ಹ್ಯಾಪನ್ ಹ್ಯೂಮನ್ ಲೈಫ್ ದಟ್ ಕ್ಯಾನ್ ಬಿ ಕನ್ಸಿಡರ್ ಆಸ್ ಎ ರಿಸೋರ್ಸ್ ಅಕಾರ್ಡಿಂಗ್ ಟು ಬೋರ್ಗಸ್. ಅಂತಂದ್ರೆ ಇವಕ್ಕೆ 2 ಶಬ್ದ ಬರೆದ್ರೆ 2 ಅಂಕ ಸಿಕ್ಬಿಡುತ್ತೆ. ಮೊದಲನೇದು ಬಂದ್ಬಿಟ್ಟು ಫಿಸ್ ಫಾರ್ಚುನರ್ಸ್ ಅಂಡ್ ಇಮ್ಯುಲೈನೇಷನ್. ಮಿಸ್ ಫಾರ್ಚುನರ್ಸ್ ಅಂಡ್ ಇಮ್ಯುಲೈನೇಷನ್ ಇದು ಕೆಲವೊಂದ್ಸಲ MCQ ಪ್ರಶ್ನೆಯಲ್ಲೂ ಸಹ ಬರುತ್ತೆ. ಆದ್ರಿಂದ ತುಂಬಾ ಇಂಪಾರ್ಟೆಂಟ್, ನೋಡ್ಕೊಂಡಿರಿ. ಇಮ್ಯುಲೈನೇಷನ್ಸ್ ಅಂತ ಅಷ್ಟೇ ಕೊಡ್ತಾರೆ MCQ ಅಲ್ಲಿ ಬಂದಾಗ ಕೆಲವೊಂದ್ಸಲ. ಆದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಅದಕ್ಕೆ ಪ್ರತಿಯೊಂದು ಅಕ್ಷರನೂ ಸಹ ಇದರಲ್ಲಿ ನೋಡ್ಕೊಳ್ಳೇಬೇಕು. ಸುಮಾರು 8 ರಿಂದ 10 ಮಾರ್ಕ್ಸ್. 5 ಮಾರ್ಕ್ಸ್ ರಿಪೋರ್ಟೆಡ್ ಸ್ಪೀಚ್ ಬಂದ್ಬಿಟ್ರೆ 15 ಅಂಕದವರೆಗೂ ಇದೇ ಪಾಠದಲ್ಲಿ ಬರುತ್ತೆ. ಆದ್ರಿಂದ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ದೆನ್ ಥರ್ಡ್ ಒನ್, ಪ್ಲೀಸ್ ನೇಹಾ ವರ್ಡ್ ಫಾರ್ಮ್ ಹೂಸ್ ವರ್ಡ್ಸ್ ದಿಸ್ ಅಂಡ್ ವಾಟ್ ದೇ ಮೀನ್ಸ್. ಈ ಒಂದು ಪದ ಯಾರು ಬರೆದಿದ್ದಾರೆ ಮತ್ತು ಇದರ ಅರ್ಥವೇನು ಅಂತ ಪ್ರಶ್ನೆ. ಆಲ್ ದಟ್ ಈಸ್ ಅ ನಿಯರ್ ಬಿಕಮ್ಸ್ ಎ ಫಾರ್. ಇದರ ಒಂದು ಅರ್ಥ ಏನಂತಂದ್ರೆ ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಎ ಫಾರ್. ದಿಸ್ ಈಸ್ ರಿಟರ್ನ್ ಬೈ ಗೋತೆ. ಗೋತೆ ಪೋಯಮ್ ಅಲ್ಲಿ ಬರುವಂತಹ ಇದೊಂದು ಸಾಲಾಗಿದೆ. ದೆನ್ ಅಕಾರ್ಡಿಂಗ್ ಟು ಬೋರ್ಗಸ್ ಹೂ ಮೇಡ್ ರಿಮಾರ್ಕೇಬಲ್ ಕಮೆಂಟ್ಸ್ ಆನ್ ಬುಕ್, ವಾಟ್ ಈಸ್ ದ ನೇಮ್ ಆಫ್ ದ ಬುಕ್. ಆ ಪುಸ್ತಕವನ್ನು ಬರೆದವರು ಯಾರು ಮತ್ತು ಆ ಪುಸ್ತಕದ ಹೆಸರೇನು ಅಂತ ಪ್ರಶ್ನೆ. ದ ಪುಸ್ತಕದ ಹೆಸರು ಬಂದ್ಬಿಟ್ಟು ಡಿಕ್ಲೈನ್ ಆಫ್ ದ ವೆಸ್ಟ್. ಆ ಪುಸ್ತಕವನ್ನು ಬರೆದಂತಹ ಪೊಯೆಟಿಕ್ ಯಾರು ಅಂತಂದ್ರೆ ಸ್ಪ್ಲೆಂಗರ್. ಈ ವಾಸ್ ಅ ಸ್ಪ್ಯಾನಿಷ್ ರೈಟರ್, ಮೇಲೆ ನೋಡ್ತೀವಿ. ದೆನ್ ವೆನ್ ಡಸ್ ದ ಪೊಯೆಟಿಕ್ ಆಕ್ಟ್ ಹ್ಯಾಪನ್ ಅಕಾರ್ಡಿಂಗ್ ಟು ಬೋರ್ಗಸ್, ವೆನ್ ದ ರೈಟರ್ ರೈಟ್ಸ್ ಇಟ್ ಅಂಡ್ ವೆನ್ ದ ರೀಡರ್ಸ್ ರೀಡ್ ಇಟ್. ಒಂದು ಪೊಯೆಟಿಕ್ ಸೃಷ್ಟಿಯಾಗಲು ಯಾವ ಯಾವ ಅಂಶಗಳು ಕೂಡಿ ಬರಬೇಕು ಅಂತಂದ್ರೆ ವೆನ್ ದ ರೈಟರ್ ರೈಟ್ಸ್ ಇಟ್ ಅಂಡ್ ವೆನ್ ದ ರೀಡರ್ ರೀಡ್ಸ್ ಇಟ್. ಮೆನ್ಷನ್ ಎನಿ ಟು ಎಕ್ಸ್ಟರ್ನಲ್ ಮೆಟಫಾರ್ಸ್ ಲಿಸ್ಟೆಡ್ ಬೈ ದ ಬೋರ್ಗಸ್, ಟೈಮ್ ಅಂಡ್ ದ ರಿವರ್, ಲೈಫ್ ಅಂಡ್ ಡ್ರೀಮ್ಸ್. ಈ 2 ಬರೆದ್ಬಿಟ್ರೆ 2 ಅಂಕ ಸಿಗುತ್ತೆ. ಟೈಮ್ ಅಂಡ್ ರಿವರ್ ಇವೆರಡೂ ಸಹ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಲೈಫ್ ಅಂಡ್ ಡ್ರೀಮ್ಸ್ ಇವೆರಡೂ ಸಹ ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಲೈಫೇ ಬೇರೆ, ಡ್ರೀಮೇ ಬೇರೆ. ಅದೇ ರೀತಿ ಟೈಮೇ ಬೇರೆ, ರಿವರೇ ಬೇರೆ. 7th one, ವಾಟ್ ಆರ್ ದ ಎಕ್ಸ್ಟೆನ್ಷನ್ ಅವರ್ ಸೈಟ್ ಅಕಾರ್ಡಿಂಗ್ ಟು ಬೋರ್ಗಸ್. ನಮ್ಮ ಕಣ್ಣುಗಳ ಮೇಲೆ ಪರಿಣಾಮ ಬೀರುವಂತಹ ಎಕ್ಸ್ಟೆನ್ಷನ್ಸ್, ನಮ್ಮ ಪರಿಣಾಮ ಬೀರುವಂತಹ ವಸ್ತುಗಳು ಈ ಪಾಠದಲ್ಲಿ ಯಾವ್ಯಾವು ಅಂದ್ರೆ ಟೆಲಿಸ್ಕೋಪ್ ಅಂಡ್ ಮೈಕ್ರೋಸ್ಕೋಪ್. ವಾಟ್ ಆರ್ ದ ಆಫ್ ಅವರ್ ಆರ್ಮ್ಸ್ ಅಕಾರ್ಡಿಂಗ್ ಟು ಬೋರ್ಗಸ್, ಸ್ವೋರ್ಡ್ ಅಂಡ್ ದ ಫ್ಲೋಸಿನ್ಸ್. ದೆನ್ 9th one, ಅಕಾರ್ಡಿಂಗ್ ಟು ಬೋರ್ಗಸ್ ವಾಟ್ ವುಡ್ ಡಿಸಫಿಯರ್ ಇಟ್ ಬುಕ್ಸ್ ಡಿಸಫಿಯರ್. ಯಾವ ವ್ಯಕ್ತಿ ಡಿಸಫಿಯರ್ ಆದ್ರೆ ಪುಸ್ತಕಗಳು ಡಿಸಫಿಯರ್ ಆಗ್ತವೆ ಅಂತಂದ್ರೆ ಹಿಸ್ಟರಿ ಅಂಡ್ ವುಡ್ ಡಿಸಫಿಯರ್. ಯಾವಾಗ ಹಿಸ್ಟರಿ ಅಂಡ್ ಮ್ಯಾನ್ ಇವೆರಡು ಡಿಸಫಿಯರ್ ಆದ್ರೆ ಪುಸ್ತಕಗಳು ಸಹ ಆಟೋಮೆಟಿಕ್ ಆಗಿ ಡಿಸಫಿಯರ್ ಆಗ್ತವೆ. ದೆನ್ 10th one, ನೇಮ್ ಎನಿ ಟೂ ಕ್ವಾಲಿಟೀಸ್ ಆಫ್ ಪೊಯೆಟ್ರಿ ಅಕಾರ್ಡಿಂಗ್ ಟು ಬೋರ್ಗಸ್. ಪೊಯೆಟ್ರಿ ಈಸ್ ಅ ಮ್ಯಾಜಿಕಲ್ ಅಂಡ್ ಮಿಸ್ಟರಿಯಸ್ ಅಂಡ್ ಅನ್ಎಕ್ಸ್ಪ್ಲೇನೇಬಲ್. ಪೊಯೆಟ್ರಿಯ ಬಗ್ಗೆ ವಿವರಿಸುವಂತಹ ಒಂದು ಶಬ್ದಗಳು ಈ 3 ಶಬ್ದಗಳು, ಮ್ಯಾಜಿಕಲ್ ಅಂಡ್ ಮೈಸ್ಟರಿಯಸ್ ಅಂಡ್ ಅನ್ಎಕ್ಸ್ಪ್ಲೇನೇಬಲ್. ವರ್ಣಿಸಲೇ ಆಗದೆ ಇರುವಂತಹ ಒಂದು ಶಬ್ದಗಳನ್ನು ಪುಸ್ತಕಕ್ಕೆ ನೀಡಿದ್ದಾರೆ ಬೋರ್ಗಸ್ ಅವರು. ದೆನ್ 10th one, ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಇದೊಂದು ಪದ್ಯ. ವೆನ್ ಕ್ಯಾನ್ ದೇರ್ ಬಿ ನೋ ಗಾಡ್ಸ್ ಅಂಡ್ ನೈಪತೀಸ್ ಅಕಾರ್ಡಿಂಗ್ ಟು ಕುವೆಂಪು. ಇಫ್ ವಿ ಅವರ್ ಸೆಲ್ಫ್ಸ್ ಕ್ಯಾನ್ ನಾಟ್ ಬಿ ಗಾಡ್ಸ್, ಇಫ್ ವಿ ಅವರ್ ಸೆಲ್ಫ್ಸ್ ಕ್ಯಾನ್ ನಾಟ್ ಬಿ ನೈಪತೀಸ್.
ಯಾವಾಗ ಗಾಡ್ಸ್ ದೇವರು ಇರುವುದಿಲ್ಲವೋ ಅವಾಗ ನೇಚರ್ ಸಹ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಏಕೆಂದ್ರೆ ನಾವು ನೇಚರ್ ಅಲ್ಲೇ ದೇವರನ್ನ ಕಾಣಬೇಕು. ಇಟ್ ಮೀನ್ಸ್ ನೇಚರ್ ಅಲ್ಲಿರುವಂತಹ ಮುಂದೆ ಬರುತ್ತೆ, ನೇಚರ್ ಅಲ್ಲಿರುವಂತಹ ಗುಡ್ಡಗಳಾಗಿರ್ಬೋದು, ಸ್ಟ್ರೀಮ್ಸ್ ನದಿಗಳಾಗಿರ್ಬೋದು, ಇವುಗಳಲ್ಲಿ ದೇವರನ್ನ ಕಾಣಬೇಕು ವಿನಃ ನಾವು ಬೇರೆ ಕಡೆ ದೇವರನ್ನ ಹುಡುಕಬಾರದು ಅಂತ ಕುವೆಂಪು ಅವರು ಹೇಳ್ತಾರೆ. ದೆನ್ ಮೆನ್ಷನ್ ಎನಿ ಟೂ ಎಸ್ಪೆಕ್ಟ್ಸ್ ಆಫ್ ನೇಚರ್ ದಟ್ ಮೇಕ್ಸ್ ಅರ್ತ್ ಹೆವೆನ್. ಅರ್ತ್ ಅಲ್ಲಿ ಹೆವೆನ್ ಅನ್ನು ಹುಡುಕುವುದು ಯಾವ ರೀತಿ ಅಂತಂದ್ರೆ ದ ವರ್ದಿಂಟ್ ಗಾರ್ಡನ್ ಅಂಡ್ ಜೆಂಟಲ್ ಸನ್. ವೇರ್ ಡಸ್ ಹೆವೆನ್ ಲೈಸ್ ಆಲ್ ಓವರ್ ಅಕಾರ್ಡಿಂಗ್ ಟು ದ ಪೋಯಮ್ ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ದ ಸ್ಪ್ಲೆಂಡರ್ ಅಂಡ್ ಹಾರ್ವೆಸ್ಟ್ ಅಂಡ್ ದ ಮೂನ್ಲೈಟ್. ಈ ಕೆಳಗಿನ ಪ್ರಶ್ನೆಯನ್ನ ಯಾವುದೇ ಕಾರಣಕ್ಕೂ ಕೇಳಲ್ಲ ಅಂತ PU ಬೋರ್ಡೆ ಹೇಳಿದೆ. ಈ ಪ್ರಶ್ನೆನ ಯಾವುದೇ ಕಾರಣಕ್ಕೂ ಓದ್ಕೊಳ್ಬೇಡಿ, ಯಾಕಂದ್ರೆ ಇದು ಪ್ರತಿ ವರ್ಷ ಇರ್ಬೋದೇನು, ಈ ವರ್ಷ ಈ ಪ್ರಶ್ನೆಯನ್ನ ಬ್ಯಾನ್ ಮಾಡಿದೆ. ಈ ಪಾಠದಲ್ಲಿ ಬರುವಂತದ್ದು ಕೇವಲ 3 ಪ್ರಶ್ನೆ, ಆದ್ರೆ ಕೆಲವೊಂದು ಹೇಳದ್ನಲ್ಲ ಸಮಾಜ ಇದ್ದಾಗೆ ಈ ಪಾಠ ಬಂದ್ಬಿಟ್ಟು ಒಳಗಡೆ ಯಾವ ಪ್ರಶ್ನೆಗಳನ್ನ ಬೇಕಿದ್ರು ಕೇಳಬಹುದು. ಯಾಕಂದ್ರೆ ಇರೋವೇ 3 ಪ್ರಶ್ನೆ, ಆಲ್ಮೋಸ್ಟ್ ಈ 3 ಪ್ರಶ್ನೆಯಲ್ಲೇ ಕೇಳ್ತಾರೆ, ಅಥವಾ ಈ ಪಾಠದಲ್ಲ 2 ಅಂಕದ ಪ್ರಶ್ನೆಗಳನ್ನ ಕೇಳಲ್ಲ. ಆಲ್ಮೋಸ್ಟ್ ಕೇಳಿದ್ರು ಸಹ ಕೆಲವೊಂದ್ಸಲ ನೀವು ಇಲ್ಲಿರುವಂತಹ ಉತ್ತರಗಳನ್ನೇ ಬರಿಬೇಕಂತ ಏನಿಲ್ಲ. ನೇಚರ್ ಔಟ್ ಟು ಲುಕ್ ಹೆವೆನ್, ಯಾವ ರೀತಿಯಾಗಿ ಅರ್ತ್ ಹೆವೆನ್ ನ ಕಾಣುವಂತ ಮಾಡಿದೆ ಅಂದ್ರೆ ಇಲ್ಲಿ ಇನ್ನೂ ಬರಿಬಹುದು ಸ್ಟ್ರೀಮ್ಸ್ ಅಂಡ್ ಲೈಕ್ ದಟ್, ಯಾವ್ದಾದ್ರು ಬರಿಬಹುದು, ಇವುಗಳನ್ನೇ ಬರಿಬೇಕಂತ ಏನಿಲ್ಲ. ಅದೇ ರೀತಿಯಾಗಿ ಈ ಪ್ರಶ್ನೆನ ಏನ್ ಓದ್ಕೊಳಕ್ ಹೋಗ್ಬೇಡಿ, ಈ ಪ್ರಶ್ನೆ ಏನ್ ಕೇಳಲ್ಲ. ದೆನ್ 11th one chapter is ಜಪಾನ್ ಅಂಡ್ ಬ್ರೆಜಿಲ್. ಈ ಪಾಠದಿಂದ ಇದು ಒಂದು ಟ್ರಾಫಿಕ್ ಆಗಿರುವಂತಹ ಚಾಪ್ಟರ್ ಆಗಿರುವುದರಿಂದ ಈ ಪಾಠದಲ್ಲಿ ಯಾವುದೇ ಕಾರಣಕ್ಕೂ 2 ಅಂಕದ ಪ್ರಶ್ನೆಗಳು ಬರೋದೇ ಇಲ್ಲ. ಆಲ್ಮೋಸ್ಟ್ ಈ ಪಾಠದಿಂದ 1 ಅಂಕದ್ದು ಬರಲ್ಲ, 2 ಅಂಕದ್ದು ಬರಲ್ಲ, 3 ಅಂಕದ್ದು ಬರಲ್ಲ, 4 ಅಂಕದ್ದು ಬರಲ್ಲ. ಬಟ್ ಕೇಳಿದ್ರೆ ಕೆಲವೊಂದ್ಸಲ 1 ಮಾರ್ಕ್ಸ್ ಕ್ವಶನ್ ನ ಮಾತ್ರ ಕೇಳ್ತಾರೆ. ಆದ್ರಿಂದ ಈ ಚಾಪ್ಟರ್ ನ ದಯವಿಟ್ಟು ಯಾವ ವಿದ್ಯಾರ್ಥಿಗಳು ಸಹ ಓದಕ್ ಹೋಗ್ಬೇಡಿ. ದಿಸ್ ಇಸ್ ಅ ಚಾಪ್ಟರ್ ಇಸ್ ಅ ನಾಟ್ ರೈಸ್ ಕ್ವಶನ್ಸ್. ಈ ಪಾಠದಿಂದ ನೀವು ಬೇಕಿದ್ರೆ ಪ್ರತಿ ವರ್ಷ ಪುಸ್ತಕವನ್ನು ನೋಡಿ, ಆಲ್ಮೋಸ್ಟ್ ಯಾವ ಒಂದು ಪಾಠದಲ್ಲೂ ಸಹ ಬಂದಿರಲ್ಲ, ಬಂದಿದ್ರು ಹಲವಾರು ಆಪ್ಷನ್ಸ್ ಇರ್ತವೆ. ಯಾವುದೇ ಕಾರಣಕ್ಕೂ ಈ ಪಾಠನೂ ಸಹ ಓದಬೇಡಿ. ದಿಸ್ ಇಸ್ ಅ ವೆರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಯಾಕಂದ್ರೆ ಯಾವುದೇ ರೀತಿ ಅರ್ಥ ಆಗಲ್ಲ ಈ ಪಾಠ, ಬರೀ ಕನ್ಫ್ಯೂಸ್ ಆಗ್ತವೆ. ಆದ್ರಿಂದ ಈ ಪಾಠನ ಬಿಟ್ಟು ಬೇರೆ ಪಾಠನ ನೋಡೋಣ. ದೆನ್ 12th one is the outer, very important chapter. How long did Roof stay in Port Harcourt and why? 2 years as a bicycle repairer. 2 ವರ್ಷಗಳ ಕಾಲ ಬೈಸಿಕಲ್ ರಿಪೇರಿಯಾಗಿ ಕಾರ್ಯನಿರ್ವಹಿಸ್ತಾನೆ and apprentice. Then second one, where did Root join as a bicycle repairians? How long did there? ಅವನು ಯಾವ ಜಾಗದಲ್ಲಿ ಬೈಸಿಕಲ್ ರಿಪೇರಿಯಾಗಿ ಕಾರ್ಯವನ್ನು ನಿರ್ವಹಿಸಲು ಪ್ರಾರಂಭ ಮಾಡ್ತಾನೆ and ಎಷ್ಟು ವರ್ಷಗಳ ಕಾಲ? 2 years, 2 ವರ್ಷಗಳ ಕಾಲ ರಿಪೇರಿ ಮಾಡ್ತಾನೆ. ಮತ್ತು ಅವನು ಸೇರಿದ್ದು ಎಲ್ಲಿ ಅಂತಂದ್ರೆ ಪಾರ್ಟ್ ಏರ್ಕಟ್ ನಲ್ಲಿ, ಈ ಸ್ಥಳದಲ್ಲಿ ಜಾಯಿನ್ ಆಗ್ತಾನೆ. ಅಂಡ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದ PAP ಅಂಡ್ POP? ಈ ಪಾಠದಲ್ಲಿ 2 ಅಂಕದ ಪ್ರಶ್ನೆ ಇದೇ ಬರುತ್ತೆ ಆಲ್ಮೋಸ್ಟ್, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಇದು. PAP ಪೀಪಲ್ ಅಲಯನ್ಸ್ ಪಾರ್ಟಿ, POP ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ಈ 2 ಪಾರ್ಟಿಯ ಒಂದು ಸಿಂಬಲ್ ಆದ್ರೂ ಕೇಳಬಹುದು, ಅಥವಾ ಫುಲ್ ಫಾರ್ಮ್ಸ್ ಆದ್ರೂ ಕೇಳಬಹುದು, ಅಥವಾ ನಾಯಕನ ಹೆಸರಾದ್ರೂ ಕೇಳಬಹುದು. ಅಂಡ್ ದೆನ್ why did Marcus Ibe decide to join politics? According some people in the outer, some people said in the time to avoid imminent dismissal arising from a female teacher's complaint. Then 5th one, what was Marcus Ibe before coming to politics? What was he thought? Outgoing government, school teacher and a minister of culture. ಅವನು ಸ್ಕೂಲ್ ಟೀಚರ್ ಅಂಡ್ ಮಿನಿಸ್ಟರ್ ಆಫ್ ಕಲ್ಚರ್, ಒಬ್ಬ ಸ್ಕೂಲ್ ಟೀಚರ್ ಆಗಿರುವಂತಹ ಮಹಿಳೆಯನ ಮದುವೆ ಆಗಿರ್ತಾನೆ. ಅಂಡ್ ಅವನಿಗೆ ಪ್ರಸ್ತುತ ಏನಾಗಿರ್ತಾನೆ, ಮಿನಿಸ್ಟರ್ ಆಫ್ ಕಲ್ಚರ್, ಕಲ್ಚರಲ್ ಮಿನಿಸ್ಟರ್ ಆಗಿರ್ತಾನೆ. ಅಂಡ್ ದೆನ್ 6th one, ನೇಮ್ ಎನಿ 2 ಬೆನಿಫಿಟ್ಸ್ ರೂಫ್ಸ್ ಟುಕ್ ಫ್ರಮ್ ಮಾರ್ಕಸ್ ಇಬೆ. ರಿಚ್ ರೂಬೀಸ್ ಅಂಡ್ ಬಿಯರ್ ಬಾಟಲ್. ರಿಚ್ ರೂಬೀಸ್ ಅನ್ನ ಕೊಡ್ತಿರ್ತಾನೆ ಅಂಡ್ ಬಿಯರ್ ಬಾಟಲ್ ಅನ್ನ ನೀಡ್ತಿರ್ತಾನೆ ಪ್ರತಿಯೊಬ್ಬರಿಗೂ. ಹೌ ಮೆನಿ ಶಿಲ್ಲಿಂಗ್ಸ್ ಡಿಡ್ ರೂಫ್ ಆಫರ್ ಇನ್ ದ ಬಿಗಿನಿಂಗ್ ಅಂಡ್ ಫೈನಲಿ ಟು ದ ಎಲ್ಡರ್ಸ್ ಆಫ್ ದ ವಿಲೇಜ್? ಫಸ್ಟ್ ಗೆ ಎಷ್ಟು ಶಿಲ್ಲಿಂಗ್ಸ್ ನ ಆಫರ್ ಮಾಡ್ತಾನೆ ಅಂಡ್ ಫೈನಲಿ ಎಷ್ಟು ಶಿಲ್ಲಿಂಗ್ಸ್ ನ ಆಫರ್ ಮಾಡ್ತಾನೆ ಅಂದ್ರೆ ಫಸ್ಟ್ ಆಸ್ 2 shillings ಅಂಡ್ ಫೈನಲಿ ಅಂತಂದ್ರೆ 4. ಕೊನೆಗೆ ಬಂದು ನಿಂತಿರುವುದು 4ಕ್ಕೆ ಮಾತ್ರ. ಪ್ರಾರಂಭದಲ್ಲಿ 2 ನೀಡ್ತಿರ್ತಾನೆ, ಕೊನೆಯದಾಗಿ 4 ನೀಡುವುದಾಗಿ ಆದೇಶವನ್ನ ಮಾಡ್ತಾನೆ. ಅಂಡ್ ದೆನ್ who paid visit to Roof house before the day of election? How much money did offer to Roof? POP campaign leader, ಒಬ್ಬ PAP ಲೀಡರ್ ಆಗಿರುವಂತಹ ರೂಫ್, ಇವನಿಗೆ ಬಂದ್ಬಿಟ್ಟು POP ಕ್ಯಾಂಪೇನ್ ಟೀಮ್ ಲೀಡರ್ ಆಗಿರುವಂತಹ ಅವನು 5 pounds ನೀಡ್ತೀನಿ ಅಂತ ಆಫರ್ ನ ನೀಡ್ತಾನೆ ಎಲೆಕ್ಷನ್ ಆಫ್ ಬಿಫೋರ್ ಡೇ. ನಾಳೆ ಎಲೆಕ್ಷನ್ ಇದೆ ಅಂದ್ರೆ ಇವತ್ತು ಬಂದು ಅವನು ಮೀಟ್ ಆಗಿ 5 pounds ನ ನೀಡೋದಕ್ಕೆ ಆದೇಶವನ್ನು ನೀಡ್ತಾನೆ. ಅಂಡ್ ದೆನ್ ವೇರ್ ಡಿಡ್ ಐ ಕಮ್ ಫ್ರಮ್? ಹೂಸ್ ವೇರ್ಸ್ ಆನ್ ಇಟ್ ವೋಟ್ ಫ್ರಮ್ ಮಡುಕ? ಐ ಕಮ್ ಫ್ರಮ್ ಮಂಬಟ.
ಈ ಆಯಿಯ ಮೇಲೆ ಆಣೆ ಮಾಡುವುದಾಗಿ ಹೇಳ್ತಾನೆ, ನೀನು ನನಗೇ ಓಟ್ ಹಾಕ್ತೀನಿ ಅಂತ. ಆಯಿ ಮಂಬಟದ ಅತ್ಯಂತ ಪ್ರಮುಖ ಶಕ್ತಿಶಾಲಿಯಾಗಿರುವಂತಹ ದೇವರಲ್ಲಿ ಆಯಿ ಆಗಿರ್ತಾರೆ. ಇವರ ಮೇಲೆ ಆಣೆಯನ್ನು ಮಾಡು ಮತ್ತು ನಾನು ಇದಕ್ಕೆ ಓಟ್ ಹಾಕ್ತೀನಿ ಅಂತ ಹೇಳ್ತಾರೆ. ಮಡುಕನಿಗೆ ಓಟ್ ಹಾಕಲಿಲ್ಲ ಎಂದರೆ ಆ ಆಯಿ ನನ್ನನ್ನು ನೋಡಿಕೊಳ್ಳಲಿ ಅಂತ ಆಣೆಯನ್ನು ಮಾಡಿಸ್ಕೊಂಡು 5 ಪೌಂಡ್ಸ್ ಅನ್ನು ನೀಡಿ ಅಲ್ಲಿಂದ ಹೋಗ್ತಾರೆ. ಅಂಡ್ ದೆನ್ ನೇಮ್ ದ 2 politics leader who contests in the election in the story The Voter. Marcus Hibe and Maduka. Marcus Hibe from PAP and Maduka is a POP leader. ಇವರಿಬ್ರು ಅತ್ಯಂತ ಪ್ರಮುಖ ಲೀಡರ್ ಮತ್ತು ಮುಖಾಮುಖಿಯಾಗಿ ನಿಂತಿರ್ತಾರೆ. ಅಂಡ್ ದೆನ್ who was termed as a man of a quick discussions, from whom did he campaign in the election? ರೂಫ್ ಅಂಡ್ ಕ್ಯಾಂಪೆಗ್ನೆಸ್ ಮಾರ್ಕಸ್ ಹಿಬೆ. ರೂಫ್ ನಿಂತಿರ್ತಾನೆ, ಯಾರೋ ಒಬ್ಬ ಕ್ಯಾಂಪೆಗ್ನಾಗಿ ನಿಂತಿರ್ತಾನೆ, ಮಾರ್ಕಸ್ ಹಿಬೆಯ ಒಬ್ಬ ಕ್ಯಾಂಪೆಗ್ನಾಗಿ ನಿಂತಿರ್ತಾನೆ. ಅಂಡ್ ದೆನ್ ನೇಮ್ ದ ಸಿಂಬಲ್ಸ್ ಆಫ್ PAP ಅಂಡ್ POP ಇನ್ ದ ಸ್ಟೋರಿ ದ ವೋಟರ್. PAP ಒಬ್ಬ ಸಿಂಬಲ್ ಏನಂತಂದ್ರೆ ಕಾರ್, POP ಮ್ಯಾನ್ಸ್ ಹೆಡ್, ಒಬ್ಬ ಮನುಷ್ಯನ ತಲೆಯೇ POP ಯ ಒಂದು ಲೀಡರ್ ಸಿಂಬಲ್ ಆಗಿರ್ತದೆ. ದೆನ್ ವೆರಿ ಇಂಪಾರ್ಟೆಂಟ್ ಲೆಸನ್, ವೇರ್ ದೇರ್ ಇಸ್ ಅ ವೀಲ್. In the lessons where there is a wheel, what is the taken social movement, from which district the movement is reported? Cycling is a taken as a social movement, Pudukkotty district, Tamil Nadu. Then second one, what is the taken as a symbol of independence, freedom and mobility as which district? Cycling is taken symbol independence is ಪುಡುಕೊಟ್ಟಿ ಡಿಸ್ಟಿಕ್, ತಮಿಳುನಾಡು ಪುಡುಕೊಟ್ಟಿ. ಆಲ್ಮೋಸ್ಟ್ ಬರುವಂತಹ ಯಾವ ಡಿಸ್ಟಿಕ್ ಅಥವಾ ವಿಚ್ ಸ್ಟೇಟ್ ಅಂತಂದ್ರೆ ಪುಡುಕೊಟ್ಟಿನೇ. ಇಲ್ಲೂ ಪುಡುಕೊಟ್ಟಿ ಡಿಸ್ಟಿಕ್ ತಮಿಳುನಾಡು, ಪುಡುಕೊಟ್ಟಿ ಡಿಸ್ಟಿಕ್ ತಮಿಳುನಾಡು. ಆಲ್ಮೋಸ್ಟ್ ಡಿಸ್ಟಿಕ್ ಅಂತ ಬಂದ್ರೆ ಇದರಲ್ಲಿರೋದೊಂದೇ ಪುಡುಕೊಟ್ಟಿ. ಇಸ್ ವೆರಿ ಸೈಕಲಿಂಗ್ ಇಸ್ ಫಸ್ಟ್, ಸೈಕಲಿಂಗ್ ಅಲ್ಲಿ ಫಸ್ಟ್ ಆಗಿರುತ್ತೆ ಪುಡುಕೊಟ್ಟಿ. ದೆನ್ ನೇಮ್ ಎನಿ 2 ಫೀಮೇಲ್ ಸೈಕಲಿಂಗ್ ಆಕ್ಟಿವಿಟೀಸ್ ಮೆನ್ಷನ್ಡ್ ಇನ್ ದ ಲೆಸನ್ ವೇರ್ ದೇರ್ ಇಸ್ ಎ ವೀಲ್. ಫಾತಿಮಾ ಅಂಡ್ ಜಮಿಲಾ ಬೀಬಿ. ಫಾತಿಮಾ ಅಂಡ್ ಜಮಿಲಾ ಬೀಬಿ ಸೈಕಲಿಂಗ್ ನಲ್ಲಿ ಮುಂದಿರುವಂತಹ ಮಹಿಳೆಯರಾಗಿರ್ತಾರೆ. ಅಂಡ್ ದೆನ್ ವಾಟ್ ಈಸ್ ದ ಅರಿವೋಲಿ ಐಕಮ್ಮ, ಹೂ ಈಸ್ ಇಟ್ ಸೆಂಟ್ರಲ್ ಕೋಆರ್ಡಿನೇಟರ್. ಈ ಅರಿವೋಲಿ ಐಕಮ್ಮ ಅಂತಂದ್ರೆ ಏನು? ಇದನ್ನ 1 ಮಾರ್ಕ್ಸ್ಗೂ ಸಹ ತುಂಬಾ ಸರಿ ಕೇಳ್ತಾರೆ ಅಂಡ್ 2 ಮಾರ್ಕ್ಸ್ಗೂ ಸಹ ತುಂಬಾ ಸರಿ ಕೇಳ್ತಾರೆ. ಇಟ್ ಈಸ್ ಅನ್ ಆರ್ಗನೈಸೇಷನ್ ವಿಚ್ ಲೆಡ್ ಸೈಕಲಿಂಗ್ ಮೂವ್ಮೆಂಟ್. ವೆರಿ ಇಂಪಾರ್ಟೆಂಟ್ ಈಸ್ ಎನ್ ಕನ್ನಾಮಲೈ. 1 ಮಾರ್ಕ್ಸ್ಗೂ ಸಹ ಬರುತ್ತೆ. ಈ ಒಂದು ಅರಿವೋಲೆ ಐಕಮ್ಮ ಓನರ್ ಆಫ್ ದ ಯಾರು ಅಂತಂದ್ರೆ ಎನ್ ಕನ್ನಾಮಲ್. ವೆರಿ ಇಂಪಾರ್ಟೆಂಟ್ ಅದು. ದೆನ್ ಫಿಫ್ತ್ ಒನ್, whose brainchild was cycling movement and what was she? ಬ್ರೈನ್ ಚೈಲ್ಡ್ ಆಫ್ ಸೈಕಲಿಂಗ್ ಯಾರು ಅಂತಂದ್ರೆ ಶೀಲಾ ರಾಣಿ. ಅವಳು ಯಾರಾಗಿದ್ರು ಅಂತಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರ್ತಾಳೆ. ಅವಳೇ ಬ್ರೈನ್ ಚೈಲ್ಡ್ ಆಫ್ ದ ಮೂವ್ಮೆಂಟ್, ಸೈಕಲಿಂಗ್ ಮೂವ್ಮೆಂಟ್. ವೈ ಡಿಡ್ ಸಮ್ ವುಮೆನ್ ಪ್ರಿಫರ್ ಜೆಂಟ್ಸ್ ಸೈಕಲಿಂಗ್. ಕೆಲವೊಂದು ಮಹಿಳೆಯರು ಜೆಂಟ್ಸ್ ಸೈಕಲ್ ನ ಏನಕ್ಕೆ ಓಡಿಸ್ತಿರ್ತಾರೆ? Because the cycle have an additional bar from the seat of the handle. You can seat a child on that. Then seventh one, name any 2 economics implication of cycling in the mentioned in the lesson where there is a wheel. This is a cruel is a poorly connected routes. ಇದೊಂದೇ ಬರೆದ್ರೆ ಸಾಕು 2 ಅಂಕ ಸಿಗುತ್ತೆ. ಬಿಕಾಸ್ ಇದು ಕೇಳುವಂತಹ ಪ್ರಶ್ನೆಯಲ್ಲೇ 2 ಆನ್ಸರ್ ಇದಾವೆ, ಆದ್ರೂ 2 ಬರೆದ್ರು ನಡೆಯುತ್ತೆ. ಇಟ್ ಗಿವ್ಸ್ ಯು ಮಚ್ ಮೋರ್ ಟೈಮ್ಸ್ ಟು ಫೋಕಸ್ ಆನ್ ಸೆಲ್ಲಿಂಗ್ ಯುವರ್ ಪ್ರೊಡ್ಯೂಸ್. ಮೇನ್ ಅಂತಂದ್ರೆ ಒಂದೇ ಬರೆದ್ರು ನಡೆಯುತ್ತೆ, 2 ಬರೆದ್ರು ನಡೆಯುತ್ತೆ, ಆದ್ರೆ 1 ಬರೆಯಬಹುದು. ನಿಮ್ಗೆ ಏನ್ ಅರ್ಥ ಆಗ್ಲಿಲ್ಲ, ಬರ್ಲಿಲ್ಲ ಅಂದ್ರೆ ಏನಿಲ್ಲ, 1 ಬರೆದ್ರು 2 ಅಂಕ ಸಿಗುತ್ತೆ. ಅಂಡ್ ದೆನ್ ಹೂ ವಾಸ್ ಅ ಮುತ್ತು ಭಾಸ್ಕರನ್, ವಾಟ್ ಡಿಡ್ ಹಿ ರೈಟ್? ಮುತ್ತು ಭಾಸ್ಕರನ್ is a male Arivole activities. He wrote the famous cycling song. Then in which year did the female cyclist to Pudukkotty by the Stroom, how many participated in it? In the year 1992 and 15,000 female cycling ಪಾರ್ಟಿಸಿಪೇಟೆಡ್ ಇನ್ ಇಟ್. 1500 ಮಹಿಳೆಯರು ಆ ಸೈಕಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಮತ್ತು ಅದು ಪ್ರಾರಂಭವಾದ ವರ್ಷ 1992. ದೆನ್ ಅಂಡ್ 10th and 11th and 12th ಇವು ಯಾವುದೇ ಕಾರಣಕ್ಕೂ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವನ್ನೇನು ಪ್ರಶ್ನೆ ಹಾಕಿದ್ನೆ ಅಂದ್ರೆ ಈ ಪ್ರಶ್ನೆಗಳು 1 ಮಾರ್ಕ್ಸ್ ಬರ್ತವೆ. ಯಾವ ತರ ಅಂತಂದ್ರೆ UNICEF ಫುಲ್ ಫಾರ್ಮ್ಸ್ ಆಫ್ ದಿಸ್ ವರ್ಡ್ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಆದ್ರಿಂದ 1 ಮಾರ್ಕ್ಸ್ ಗೆ ಈ ಪ್ರಶ್ನೆ ಬರುತ್ತೆ. ಸಂಪೂರ್ಣವಾಗಿ ನೋಡಿ ಫುಲ್ ಫಾರ್ಮ್. ಅಂಡ್ ದೆನ್ ಲಾಸ್ಟ್ ವಾಟರ್, ದ ವಾಟರ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಗೆ. ಪ್ರತಿ ವರ್ಷ ನೀವು ಬೇಕಿದ್ರೆ 2 ಮಾರ್ಕ್ಸ್ ಅಲ್ಲಿ ಒಂದ್ಸರಿ ನೋಡಿ. ವಾಟರ್ ಪಾಠದಿಂದ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಲೆಸನ್. Who abused karma landlords? What did the use of the abuse them?
Karmachedu Suvartama abused the Karma Lances with her the water pot. ಯಾವ ಒಬ್ಬ ಮಹಿಳೆ ಕರ್ಮ ಲ್ಯಾನ್ಸರ್ಸ್ ನ ಅಪೋಸ್ಡ್ ಮಾಡ್ತಾಳೆ ಅಂತಂದ್ರೆ ಅವ್ರು ಯಾರಂತಂದ್ರೆ ಕರ್ಮಚೇಡು ಸುವರ್ತ್ರಮ. ಯಾವುದರಿಂದ ಅಂತಂದ್ರೆ ವಾಟರ್ ಪಾಟ್ ಇಂದ ಸೇವ್ ಮಾಡ್ತಾಳೆ. ದೆನ್ ಸೆಕೆಂಡ್ ಒನ್, ಬಿಟ್ವೀನ್ whom the difference of the race could water identify, leather and the spool. Then third one, which is the mighty movement mentioned in the poem? Water did it happen? Water is a mighty movement. It happened at the Chadar tank. One marks ಸಹ when happened or where happened ಅಂತ ಪ್ರಶ್ನೆ ಕೇಳಿದ್ರೆ ಚಾದರ್ ಟ್ಯಾಂಕ್. ಒನ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಸಂಪೂರ್ಣವಾಗಿ ನೋಡ್ಕೊಳ್ಳಿ ಅದನ್ನ. ದೆನ್ ಫೋರ್ತ್ ಒನ್, ಬಿಟ್ವೀನ್ whom can water ignite struggles and the strip? Acture the poet in the poem Water. Between the village and the Vada, between the one state and another state. Village and Vada are state, one state or another state. Then fifth one, where does the water sit innocently? Where does it dance into? Very important. ವೆರಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆ. ಪ್ರತಿ ವರ್ಷ ಕೇಳ್ತಾರೆ ಈ ಪ್ರಶ್ನೆ, ಒಂದಲ್ಲ ಒಂದ್ ರೀತಿಯಿಂದ ಪ್ರಿಪರೇಟರಿ ಆದ್ರೂ ಅಥವಾ ಆನ್ಯುವಲ್ ಪರೀಕ್ಷೆ. ವೆರಿ ಇಂಪಾರ್ಟೆಂಟ್, ಒಂದ್ಸರಿ ನೋಡ್ಕೊಳ್ಳಿ. ವಾಟರ್ ಸಿಟ್ಸ್ ಇನ್ನೋಸೆಂಟ್ಲಿ ಇನ್ ಬಿಸ್ಲರಿ ಬಾಟಲ್. ವೇರ್ ಡ್ಯಾನ್ಸ್ ಇಟ್ ಅಂತಂದ್ರೆ ಮೆನ್ಸ್ ಪೆಪ್ಸಿ ಬಾಟಲ್. ಪೆಪ್ಸಿ ಮೆನ್ಸ್ ಬಾಟಲ್ ಅಲ್ಲಿ ಅದು ಡ್ಯಾನ್ಸ್ ಮಾಡುತ್ತೆ. ಎಲ್ಲಿ ಇನ್ನೋಸೆಂಟ್ಲಿ ಸಿಟ್ ಕುಂತಿರುತ್ತೆ ಅಂತಂದ್ರೆ ಬಿಸ್ಲರಿ ಬಾಟಲ್ ಅಲ್ಲಿ. ವೇರ್ ಡಸ್ ದ ವಾಟರ್ ಸ್ಲೋಲಿ ಅಂಡ್ ಸಪ್ರಿಮೆಂಟ್ಲಿ ಡ್ಯಾನ್ಸ್ ಇಟ್ ವೇ ಇಂಟು? ವಾಟ್ ಈಸ್ ದ ಇಟ್ಸ್ ನ್ಯೂ ನೇಮ್? ವಾಟರ್ ಸ್ಲೋಲಿ ಅಂಡ್ ಸಪ್ರಿಮೆಂಟ್ಲಿ ಡ್ಯಾನ್ಸ್ ಇಟ್ಸ್ ವೇ ಇಂಟು ಮ್ಯಾನ್ಸ್ ಪೆಪ್ಸಿ ಬಾಟಲ್. ಇಲ್ಲಿಗೆ 2 ಅಂಕದ ಸಂಪೂರ್ಣ ಪ್ರಶ್ನೆಗಳು ಮತ್ತು ಉತ್ತರಗಳು ಮುಕ್ತವೆ. ನಾನು ಹೇಳಿರುವಂತಹ 2 ಅಂಕದ ಈ ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಯಾವ ರೀತಿಯ ಯಾವುದೇ ಪ್ರಶ್ನೆಗಳು ಸಹ ಬರಲ್ಲ. ಆದ್ರಿಂದ ಇವಿಷ್ಟು ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಅಂಡ್ ಜಪಾನ್ ಅಂಡ್ ಬ್ರೆಜಿಲ್ ಆಲ್ಮೋಸ್ಟ್ 2 ಅಂಕದ ಪ್ರಶ್ನೆಗಳು ಬರಲ್ಲ, 1 ಅಂಕದ ಪ್ರಶ್ನೆಗಳು ಬರಲ್ಲ. ಹಂಗಂತೇಳಿ ಆ ಪ್ರಶ್ನೆಯನ್ನ ನೆಗ್ಲೆಕ್ಟ್ ಮಾಡಬೇಡಿ. ಕೆಲವೊಂದ್ಸಲಿ 1 ಅಂಕದ ಪ್ರಶ್ನೆಗಳನ್ನು ಸಹ ಕೇಳಿದರೆ, ಆದ್ರಿಂದ ಅದೊಂದು ಪಾಠದ 1 ಅಂಕದ ಪ್ರಶ್ನೆಗಳನ್ನ ನೋಡಿ. ಮತ್ತು ರೋಮಿಯೋ ಅಂಡ್ ಜೂಲಿಯಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಫ್ 2 ಮಾರ್ಕ್ಸ್ ಅಂಡ್ ವಾಟರ್ ದ ಪೋಯಮ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ 2 ಮಾರ್ಕ್ಸ್. ಈ 2 ಪಾಠಗಳನ್ನ ಪ್ರತಿ ವರ್ಷ ಕೇಳ್ತಾರೆ, ಆದ್ರಿಂದ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಇಲ್ಲಿಗೆ ಸಂಪೂರ್ಣವಾಗಿ 2 ಅಂಕದ ಪ್ರಶ್ನೆಗಳು ಮುಕ್ತಾಯವಾಗ್ತದೆ.